ಆರಾಮಾಗಿದ್ದೀರಾ? ಆರಾಮಿದ್ದೀವಿ. ಎಲೆಕ್ಷನ್ ಬರ್ತಿದೆ, ವೋಟ್ ಯಾರಿಗೆ ಹಾಕ್ತೀರಾ ಈ ಸಲ? ಅಫ್ಕೋರ್ಸ್ ಬಿಜೆಪಿ. ಬಿಜೆಪಿ. ಯಾಕೆ ಬಿಜೆಪಿಗೆ ಹಾಕ್ತೀರಾ? ಅವರು ಮಾಡಿರೋ ಕಾರ್ಯಗಳು, ಅವ್ರು ಮಾಡಿರೋ ಅವ್ರು ಕಾರ್ಯಗಳು. ಮಾಡಿ ದೇಶಕ್ಕೋಸ್ಕರ ಮುಂದೆ ಮಾಡಿರೋ ಬನ್ನಿ, ಮುಂದೆ ಬನ್ನಿ. ಕ್ಯಾಮ್ರಾ ನೋಡಿ. ದೇಶಕ್ಕೋಸ್ಕರ ಮಾಡಿರೋದು ಮತ್ತೆ ಮಿಲ್ಟ್ರಿಗೆ ಎಲ್ಲ ಸಪೋರ್ಟಿಂಗ್ ಚೆನ್ನಾಗಿದೆ. ನಮಗೂ ಒಳ್ಳೆ ಹೆಸರಿದೆ ವರ್ಲ್ಡಲ್ಲಿ. ಹಾಗಾಗಿ ಬಿಜೆಪಿಗೆ ಮೋದಿಯವ್ರಿಗೆ ಇಲ್ಲಿ ರಾಜ್ಯದಲ್ಲಿ ಪಂಚ ಯೋಜನೆಗಳು ಕೊಟ್ಟಿದಾರಲ್ಲ ಆ ನಿಮ್ಗೆ? ಯೋಜನೆಗಳೇ ಬೇಡ. ನಾವೇ ದುಡಿತೀವಿ, ನಾವೇ ತಿಂತೀವಿ. ಬಸ್ಸು ಬೇಡ, ಏನೂ ಬೇಡ. ಏನಂಟಿ? ಎಲ್ಲ ನಾವೇ ನಮ್ಮ ದುಡ್ಡಲ್ಲೇ ಅವ್ರು ಕೊಡ್ತಾ ಇರೋದು. ಅವ್ರೇನು ಅವ್ರ ಮನೆಯಿಂದ ಕೊಡ್ತಿಲ್ವಲ್ಲ, ನಮ್ಮ ದುಡ್ಡೇ ರಿಟರ್ನ್ ನಮಗೆ. ಟ್ಯಾಕ್ಸ್ ಅಲ್ಲೇ ಕೊಡ್ತಾರೆ, ಇನ್ನೇನು ಅವ್ರ ಕೊಡ್ತಾರೆ? ನಮ್ದೇ ಇಲ್ಲ. ನಿಮ್ ಇಲ್ಲಿಂದ ಯಾವ ಈ ಕ್ಷೇತ್ರದ ಅಭ್ಯರ್ಥಿ ಯಾರು ಅಂತ ಗೊತ್ತಾ ನಿಮಗೆ? ಈ ಕ್ಷೇತ್ರ ಶೋಭಾ ಕರಂದ್ಲೆ ಅನ್ಸುತ್ತೆ. ಹೌದು, ಅಭ್ಯರ್ಥಿ ಗೊತ್ತಲ್ವಾ? ಅಭ್ಯರ್ಥಿ ಗೊತ್ತು. ಮೋದಿ ನೋಡೋಟ್ ಆಗ್ತಿಲ್ಲ ಅಲ್ಲ? ಇಲ್ಲ, ಅಫ್ಕೋರ್ಸ್ ಮೋದಿನೇ ಫಸ್ಟ್. ಮೋದಿನೇ ಫಸ್ಟ್. ಅಭ್ಯರ್ಥಿ ಯಾರೇ ಆಗಿರ್ಬೋದು, ದೇಶ ರಕ್ಷಣೆ ಮಾಡಿದ್ರೆ ತಾನೇ ನಾವಿರಕ್ಕಾಗೋದು. ಸೊ ಅಫ್ಕೋರ್ಸ್ ಮೋದಿನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತರ್ಗು ಇಲ್ಲ, ಏನು ಕಮ್ಮಿ ಮಾಡಿಲ್ಲ. ಬಂದಿಲ್ಲ 2000 ನಿಮಗೆ ಬಂದಿಲ್ಲ? ಬಂದೇ ಇಲ್ಲ. ಬಸ್ಸಲ್ಲಿ ಫ್ರೀ ಓಡಾಡಿಲ್ವಾ ನೀವು? ಇಲ್ಲ, ವಯಸ್ಸಾಗಿದೆ, ನಂಗೆ ಹೋಗಕ್ಕೂ ಆಗಲ್ಲ. ನಿಮ್ಮ ಮನೆ ಕರೆಂಟ್ ಎಲ್ಲ ಫ್ರೀ ಬರ್ಲಿಲ್ವಾ? ಏನು ಬಂದೇ ಇಲ್ಲ. ಏನು ಬಂದಿಲ್ಲ. ಹಂಗಿದ್ರೆ ಏನ್ ಸೌಕರ್ಯ ಇಲ್ಲ, ಏನ್ ಉಪಯೋಗ ಇಲ್ಲ ಅಂತಿದ್ದೀರಾ? ತಿರ್ಗಾ ನಮಗೆ ಹೊಡೆಯೋದೇ ಬೇಡ, ಫ್ರೀನೇ ಬೇಡ. ಫ್ರೀನೇ ಬೇಡ. ದುಡ್ದು ತಿನ್ಬೇಕು, ಅವಾಗ್ಲೇ ತಾನೇ ದೇಶ ಉದ್ಧಾರ ಆಗೋದು. ಇಲ್ಲಾಂದ್ರೆ ಎಲ್ಲಿ ಅಲ್ಲಿಗೆ ಲೆವೆಲ್ ಇರ್ತೀವಿ. ಲೆವೆಲ್ ಇದೆ. ಸರಿ. ಸಿದ್ದರಾಮಯ್ಯ ಸರ್ಕಾರನೇ ಬೇಡ, ಡಿ ಕೆ ಶಿವಕುಮಾರೇ ಬೇಡ. ಯಾಕೆ ಅವ್ರ ಸರ್ಕಾರನೇ ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ? ಅವ್ರವ್ರ ಬೆಳೀತಿದ್ದಾರೆ, ಅವ್ರವ್ರ ಮನೆ ಚೆನ್ನಾಗಿದೆ ಅಷ್ಟೇ. ಉದ್ಧಾರ ಆಗ್ತಾರೆ ಹಂಗೆ ಅಷ್ಟೇ. ಬಡ ಬಗ್ಗರಿಗೆ ಒಂದು ರೋಡಲ್ಲಿ ನಿಂತಿರೋ ಜನಕ್ಕೆ ಆದ್ರೂ ಒಳ್ಳೇದ್ ಮಾಡಿದ್ರೆ ಅದಾದ್ರೂ ನಂಬ್ಕೊಂತೀವಿ. ಏನಿಲ್ಲ, ದುಡ್ಡಿರೋರ್ಗೆ 2000, ದುಡ್ಡು ಇಲ್ದೇ ಇರೋರ್ಗು 2000 ಹಾಕ್ತೀನಿ ಅಂತಾರೆ. ನಮಗ್ ದುಡ್ಡೇ ಇಲ್ಲ, ಮತ್ತೆ ಯಾಕೆ ಹಾಕ್ಲಿಲ್ಲ? 5 ಆಶ್ವಾಸನೆ ಈಡೇರಿಸ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಈಡೇರಿಸ್ತೀನಿ ಅಂತ ಹೇಳಿದಾರೆ ಅಷ್ಟೇ, ಯಾವ್ದು ಈಡೇರಿಸಿಲ್ಲ. ನಮ್ಮ ಮನೆಗೆ ಹೋಗಿ 2000 ರೂಪಾಯಿ ಬರೋಕ್ಕೆ ಅಪ್ಲಿಕೇಶನ್ ಕೇಳಿದ್ರೆ ಅಪ್ಲಿಕೇಶನ್ ಇಲ್ಲ, ತಗೊಳ್ತಾ ಇಲ್ಲ ಕಂಪ್ಯೂಟರ್ಲಿ ಅಂತ ಹೇಳ್ತಾ ಇದ್ದಾರೆ. ಇವರು 2000 ರೂಪಾಯಿ ಫ್ರೀ ಅಂತ ಹೇಳಿದ್ರೆ ಎಲ್ಲ ಹಾಕ್ದು, ಅದು ಬಂದಿಲ್ಲ. ಅದು ನಮಗೆ 170 ಯೂನಿಟ್ ಬರ್ತಾಯಿತ್ತು. ಡಿಜಿಟಲ್ ಮೀಟರ್ ಹಾಕಿ ಹೋಗಾದ್ಮೇಲೆ 207 ಯೂನಿಟ್ ಬರ್ತೈತೆ. ಅದು ಯಾವ್ದು ಕಮ್ಮಿನೂ ಬರ್ತಾ ಇಲ್ಲ, ಇದು ಬರ್ತಾ ಇಲ್ಲ, ನಮ್ಗೇನು ಕೊಡ್ತಾನೂ ಇಲ್ಲ. ಆಮೇಲೆ ಇವರು ಬಸ್ ಎಲ್ಲ ಫ್ರೀ ಮಾಡಿದ್ರ, ಫ್ರೀ ಮಾಡಾದ್ಮೇಲೆ ನಾವು ಆಟೋದವ್ರು ರೋಡಿಗೆ ಬಂದ್ಬಿಟ್ಟು ಏನು ಉಪಯೋಗ ಇಲ್ಲ ಅಷ್ಟೇ. ನಾವು ಬಿಜೆಪಿಗೆ ಹಾಕೋದು, ಸೆಂಟ್ರಲ್ ಬಿಜೆಪಿನೇ ಬರೋದು. ಮೋದಿಜಿಗೆ ಜೈ. ಬರೋ ಚಾನ್ಸೇ ಇಲ್ಲ. ಪ್ರಣಾಳಿಕೆ ಬಿಟ್ಟಿದಾರಲ್ಲ, ಬರಲ್ಲ, ಚಾನ್ಸೇ ಇಲ್ಲ. ಬರಲ್ಲ. ನಾವು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ, ಬರಲ್ಲ. ಫುಲ್ ಕಾನ್ಫಿಡೆಂಟ್, 100% ಕಾನ್ಫಿಡೆಂಟ್. ಅಂದ್ರೆ ಸರ್ ಅನ್ಭವಿಸ್ಬಿಟ್ಟಿದೀವಿ ನೋಡಿ, ನಾವು ಆಟೋ ಓಡಿಸೋದು ಆಯ್ತಾ. ಈಗ ಮೆಟ್ರೋ ಬಂತು, ಲಾಂಗ್ ಬಾಡಿಗೆ ಎಲ್ಲ ನಮಗೆ ಹೊರಟೋದು ಆಯ್ತಾ. ಆಮೇಲೆ ಇವನು ಬಸ್ ಫ್ರೀ ಬಿಟ್ಟ. ಎಲ್ಲರೂ ಇವತ್ತು 3 ಲಕ್ಷ ಆಟೋ ಇದಾವೆ ಬೆಂಗಳೂರಲ್ಲಿ, 3 ಲಕ್ಷ ಆಟೋ ಇದಾವೆ. ಎಲ್ಲರೂ ಹೋಗಿ ಎಲ್ಲ ಮರಕಲ್ಗಳು ಮಲಿಕಂತಾರೆ. ಯಾವುದು ಬಾಡಿಗೆಗಳಿಲ್ಲ. ಇವಾಗ ಇದು ಫ್ರೀ ಬಿಟ್ಬಿಟ್ರೆ ನಮ್ಗೆ ಮಿನಿಮಮ್ ಇಲ್ವಲ್ಲ. ಇವಾಗ ಮಿನಿಮಮ್ ಆಗೋದು ಅದು ಇಲ್ಲ. ನಮಗೆ ಡೈಲಿ 400-500 ರೂಪಾಯಿ ಬಿಸ್ನೆಸ್ ಇಲ್ಲ. 400-500 ರೂಪಾಯಿ ಬಿಸ್ನೆಸ್ ಇಲ್ಲ ಅಂದರೆ ನಾವು ಆಟೋದವ್ರು ಎಲ್ಲಿ ಹೋಗೋಣ? ಜೀವನ ಮಾಡೋದು ಎಲ್ಲಿ? ಬೆಂಗಳೂರಲ್ಲಿ ಮನೆ ಬಾಡಿಗೆ ಕಟ್ಕೊಂಡು, ಮಕ್ಳುಗಳು ಓದಿಸ್ಕೊಂಡು, ನಾವು ಬಾಡಿಗೆ ಕಟ್ಕೊಂಡು ಜೀವನ ಮಾಡೋಕ್ಕಾಗುತ್ತಾ? ನೀವು ಹೇಳಿ. ಆ ಗೌರ್ಮೆಂಟ್ಗೆ ಸವಾಲು ಹಾಕ್ತೀನಿ, ಆಗುತ್ತಾ ಅಂತ. ಆಗಲ್ಲ. ಹಾಂ, ಕೇಳೋದು ಬೇರೆ ಪ್ರಶ್ನೆ. ಒಪಿನಿಯನ್ ತಿಳ್ಕೊಳ್ಳಿ ಬಿಡಿ, ಹೇಳೋದ್ರಲ್ಲಿ ಏನಂತೆ. ನಮ್ಗಾಗಿರೋ ಕಷ್ಟನ ಹೇಳ್ಕೊಂತ ಇದ್ದೀವಿ. ನಾವು ಕರ್ನಾಟಕದಲ್ಲಿ ಹುಟ್ಟಿ ನಮಗೆ ಏನೂ ಬೆನಿಫಿಟ್ ಇಲ್ಲ ಅಂದರೆ ಸೆಂಟ್ರಲಿಂದ ನಮ್ಗೇನು ಬರಲ್ಲ. ಇಲ್ಲಿ ಯಾರು ವಿನ್ ಆಯ್ತಾರೋ ಅವ್ನು ಕೇಳಿದ್ರೂ ಕೆಲಸ ಆಗೋವರೆಗೂ ಅಷ್ಟೇ. ಕೆಲಸ ಆದಮೇಲೆ ನೀವ್ಯಾರು ನಾವ್ಯಾರು ಅಷ್ಟೇ. ಎಲ್ಲ ಫುಲ್ ಫ್ಯಾಮಿಲಿನೇ ಹೋಲ್ಸೇಲ್ ಆಗಿ ಬಿಜೆಪಿಗೆ ವೋಟ್ ಹಾಕ್ತೀರಾ ನೀವು? ಯಾರು ಕಾಂಗ್ರೆಸ್ಸಿಗೆ ಹಾಕಲ್ಲ? 100% ಗ್ಯಾರಂಟಿ ಕೊಡ್ತೀರಾ? ಅವರೇ ಬರೋದು ಸೆಂಟ್ರಲ್ ಅಲ್ಲೂ ಅಂತ ಗ್ಯಾರಂಟಿ ಹೇಳ್ತಿದ್ರು. ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಅವ್ರು ಮುಖ್ಯಮಂತ್ರಿ ಕೇಳಿದ್ರು ಸೆಂಟ್ರಲ್ ಮೋದಿನೇ ಬರೋದು ಅಂತ. ಹೌದು, ನಿಮ್ ಪ್ರಕಾರ ಇಲ್ಲಿ ನಮ್ಮ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಗೆಲ್ತಾರೆ ಬಿಜೆಪಿ ಅವರು? ಅಟ್ಲೀಸ್ಟ್ ಒಂದು 200 ಗೆಲ್ಬೋದು ಕಾಂಗ್ರೆಸ್. ಬಿಜೆಪಿ ಎಷ್ಟು ಗೆಲ್ಲುತ್ತೆ? ಬಿಜೆಪಿ 24 ಬರುತ್ತೆ. 24 ಮೇಲೆ ಬರುತ್ತೆ. ಕಾಂಗ್ರೆಸ್ ಎಷ್ಟು? ಕಾಂಗ್ರೆಸ್ 4 28ರಲ್ಲಿ NDA ಮಾಡ್ಕೊಂಡಿದ್ದಾರೆ. ಇಲ್ಲಿ JDS ಮತ್ತೆ ಬಿಜೆಪಿ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅದರಿಂದ ಏನು ಒಳ್ಳೇದು ಅನ್ಸುತ್ತಾ ನಿಮಗೆ? ಹೆಂಗ್ ಅನ್ಸುತ್ತೆ? ಒಳ್ಳೇದು ಅನ್ಸುತ್ತೆ ಅಷ್ಟಾಕು. ಏನೇ ಆಗ್ಲಿ ಕಾಂಗ್ರೆಸ್ ಸೋಲ್ಬೇಕು ನಿಮ್ ಪ್ರಕಾರ? 500 ರೂಪಾಯಿ ಅಂದ್ರೂ ನಮ್ಮ ಹಕ್ಕು ನಾವು ಯಾರಿಗೂ ಬಿಟ್ಕೊಡ್ಬಾರ್ದು. ದುಡ್ಡು ಇಸ್ಕೊಂಡು ಯಾರು ಓಟ್ ಹಾಕ್ಬೇಡಿ. 1000 ರೂಪಾಯಿಲಿ ನಿಮ್ಗೆ ಏನು ಬರಲ್ಲ. ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು 1000 ರೂಪಾಯಿ ಒಂದಿನ ಓಟ್ ಹಾಕಿ ನೀವು ರೆಸ್ಟ್ ತಗೊಂಡ್ರೆ ನಿಮ್ಗೆ 10,000 ರೂಪಾಯಿ ಲಾಸ್ ಆಯ್ತದೆ. ವಿಧಾನಸೌಧಕ್ಕೆ ಇರ್ತಾರೆ, ವಿಧಾನಸೌಧದಿಂದ ಅವ್ರು ಕೇಂದ್ರಕ್ಕೆ ಹಾಕ್ತಾರೆ, ಕೇಂದ್ರದಿಂದ 10,000 ಕೊಡ್ತಕ್ಕೆ 5,000 ಕೊಡ್ತಾರೆ ಅವರು. ಅವ ನಮ್ಗೆ 2,000 3,000 ಓಟಿಗೆ ಸಿದ್ದರಾಮಯ್ಯನೂ ಕೊಡ್ತಾನೆ, BJP ಕೊಡ್ತಾರೆ. ಓಟ್ ಕೊಟ್ಟರೆ ಯಾರಿಗಾರ ಒಬ್ಬರಿಗೆ ಓದ್ತಾವೆ ದುಡ್ಡು ಇಸ್ಕೊಂಡು. ಅವ್ರ ಮನೆ ದುಡ್ಡಲ್ಲ,
ನಮ್ಮನೆ ದುಡ್ಡು ಒಟ್ನಲ್ಲಿ ದುಡ್ಡು ಇಸ್ಕೊಂಡೆ ಓಟ್ ಹಾಕ್ಬೇಕು ಅಂತೀರಾ ನೀವು? ಇಸ್ಕೊಳ್ಳೋದಲ್ಲ, ಅವ್ರೇನ್ ದುಡ್ಡು ಇಸ್ಕೋಬಾರ್ದು ಅಂತಲ್ಲ, ಬನ್ನಿ. ಹಾ. ಇಸ್ಕೊಂಡ್ರೆ ನಮ್ಗೆ ಒಳ್ಳೇದು, ಇಸ್ಕೊಳ್ದೇ ಅವ್ರ ದುಡ್ಡು ಅವ್ರಿಗೆ ಉಳ್ಕೊಳತ್ ನಮ್ ದುಡ್ಡು. ಹಂಗಿದ್ರೆ ಈಗ ಇಸ್ಕೊಂಡ್ ವೋಟ್ ಮಾಡ್ಬೇಕಾ, ಇಸ್ಕೊಂಡಿರಂಗ್ ವೋಟ್ ಮಾಡ್ಬೇಕಾ ನಿಮ್ ಪ್ರಕಾರ? ಒಟ್ಟು ಹಾಕ್ಬೇಕು. ಈಗ ಅವ್ರು ಕೊಡ್ತಾರಲ್ಲ, ಯಾರ ಮನೆ ದುಡ್ಡು ಕೊಡ್ತಾರೆ? ನಮ್ ದುಡ್ಡನ್ನ ಸುಲಿಗೆ ಮಾಡಿರ್ತಾರೆ, ನಮ್ ದುಡ್ಡು ಕೊಡ್ತಾರೆ, ಬೇರೆ ಯಾರ ದುಡ್ಡು ಕೊಡಲ್ಲ. ಅವ್ರೇನು ರಕ್ತ ಕೊಟ್ಟಿರಲ್ಲ, ಅವ್ರೇನು ಮಾಂಸ ಮಾರಿ ಕೊಟ್ಟಿರಲ್ಲ. ನಮ್ದು ಅವನು ಮೋದಿ ಏನು ಅವ್ನು ರಕ್ತ ಕೊಟ್ಟು ದುಡ್ಡೇನು ತಂದಿರಲ್ಲ, ಸಿದ್ದರಾಮಯ್ಯನ ದುಡ್ಡೇನು ರಕ್ತ ಕೊಟ್ಟು ತಂದಿರಲ್ಲ. ನಮ್ ದುಡ್ಡು ಸುಲಿಗೆ ಮಾಡಿರ್ತಾನೆ, ಆ ದುಡ್ಡನ್ನ ನಮ್ಗೆ ಹಂಚುತ್ತಾನೆ ಅಷ್ಟೇ. 2,000 ಆಯ್ತು, 2,000 3,000 ಕೊಡ್ತಾನೆ. ಆಯ್ತು. ಅದೀಗ ಈ ಸಲ ಯಾರಿಗ್ ವೋಟ್ ಹಾಕ್ತೀರಾ ನೀವು? ಯಾರಾಗ ಒಂದು ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಅಂತಲ್ಲ, ಯಾರು ಓಟ್ ದುಡ್ಡು ಕೊಡ್ತಾರೆ ಅಂತಲ್ಲ, ನಾವು ಓಟ್ ಹಾಕೋದು ಹಾಕ್ತಿವಿ, ಅವ್ರಿಗೆ ಇವ್ರಿಗೆ ಅಂತಲ್ಲ, ಯಾರಿಗೆ ಬೇಕೋ ಅವ್ರಿಗೆ ಹಾಕ್ತಿವಿ ನಾವು. ಅದೇ ಯಾರಿಗ್ ಹಾಕೋಣ ಅನ್ಕೊಂಡಿದೀರಾ ಈ ಸಲ? ನಾವು ಯಾರಿಗ ನಮ್ಮ ಇಷ್ಟ ಅಲ್ಲಿ ಯಾವಾಗ ಬರುತ್ತೆ, ನಾವು ಮನ್ಸು ಯಾವ್ದು ಬರುತ್ತೆ ಅದು ಹಾಕ್ತಿವಿ. ನಿಮ್ ಕ್ಷೇತ್ರದ ಅಭ್ಯರ್ಥಿಗಳ ಹೆಸರು ಗೊತ್ತಾ ನಿಮಗೆ? ಆ? ಅಭ್ಯರ್ಥಿಗಳು ಇಲ್ಲಿ ಯಾರು ಅಂತ? ಇಲ್ಲ, ನಮ್ದು ಚಿಕ್ಕಮಗಳೂರು ಡಿಸ್ಟಿಕ್ ಸಿಟಿ ರವಿ ಏರಿಯಾ, ಸಿಟಿ ರವಿ ಚಿಕ್ಕಮಂಗ್ಳೂರು. ನಾವು ಅಲ್ಲೇ ಓಟ್ ಮಾಡ್ತೀವಿ. ಯಾರಿಗೆ? ಇದು ಕೋಟ ಶ್ರೀನಿವಾಸ್ ಪೂಜಾರಿ ನಿಂತಿದ್ದಾರೆ ಬಿಜೆಪಿ ಇಂದ ಅಭ್ಯರ್ಥಿ. ಮತ್ತೆ ಕಾಂಗ್ರೆಸ್ ಇಂದ ಯಾರು ನಿಂತಿದ್ದಾರೆ ಗೊತ್ತಾ? ಗೊತ್ತಿಲ್ಲ, ಇನ್ನು ನಾವು ಊರಿಗೆ ಹೋಗಿಲ್ಲ. ಅಲ್ಲೇ ಓಟ್ ಹಾಕೋದು ಅಂತೀರಾ? ಅಲ್ಲಿಗೆ ಹೋಗ್ತೀವಲ್ಲ, ಅಲ್ಲಿಗೆ ಹೋಗ್ತೀವಲ್ಲ, ಅಲ್ಲಿ ಓಟ್ ಹಾಕೋದು. ಜಯಪ್ರಕಾಶ್ ಹೆಗ್ಡೆ ಅವ್ರು ನಿಂತಿರೋದು. ಆಮೇಲೆ ನೋಡೋಣ ಯಾರ್ಯಾರು ಇಷ್ಟ ಬರುತ್ತೆ ಅವ್ರಿಗೆ ಹಾಕೋಣ. ಯಾರಿಗ್ ಹಾಕೋದು ಈ ಸಲ? ವ್ಯಕ್ತಿ ನೋಡಿ ಹಾಕೋದು, ವ್ಯಕ್ತಿ ನೋಡಿ ಹಾಕೋದು. ಎರಡು ವ್ಯಕ್ತಿಗಳ ಹೆಸರು ಹೇಳದ್ನಲ್ಲ, ಯಾರಿಗ್ ಹಾಕ್ತೀರಾ? ಯಾರು ಹೆಸರು ಹೇಳಿ ಹಾಕಲ್ಲ, ನಮ್ಮ ಮನ್ಸಿಗೆ ಯಾರು ಬರುತ್ತೆ ವ್ಯಕ್ತಿ, ಉನ್ನತವಾದ ವ್ಯಕ್ತಿ ಅಂದ್ರೆ ಅವ್ರಿಗೆ ಹಾಕೋದು. ಒಟ್ಟಲ್ಲಿ ನಿಮ್ ಪ್ರಕಾರ ನೀವ್ ಏನ್ ಹೇಳೋದಂದ್ರೆ ದುಡ್ಡು ಇಸ್ಕೊಂಡು ಓಟ್ ಹಾಕೋದ್ ತಪ್ಪಲ್ಲ, ನಮ್ ದುಡ್ಡೇ ಅವ್ರು ಕೊಡ್ತಾರೆ ಅಂತ ನಮಗೆ ಕೊಡೋದು, ಅವ್ರೇನ್ ಬೇರೆ ದುಡ್ಡು ಕೊಡಲ್ಲ. ಈಗ ಅವನೇನ್ ರಕ್ತ ಕೊಟ್ಟು ತಂದಿರಲ್ಲ ಸಿದ್ದರಾಮಯ್ಯ, ಮೋದಿ ಏನು ರಕ್ತ ಕೊಟ್ಟು ನಮ್ಗೆ ಏನ್ ದುಡ್ಡು ಕೊಡ್ತಾ ಇಲ್ಲ. ನಮ್ ದುಡ್ಡನ್ನ ಇತ್ಕೊಂಡು ನಮ್ ದುಡ್ಡನ್ನ ಅವ್ರಿಗೆ ಕೊಡ್ತಾರೆ. ಆಯ್ತು, ಮನೆ ಹೋದ್ಸಲ ವಿಧಾನಸಭೆ ಎಲೆಕ್ಷನ್ ಆಯ್ತು, ಅದಕ್ಕೆ ಎಷ್ಟು ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರು? ಎಲ್ಲರೂ ದುಡ್ಡು ಕೊಟ್ರು, ಎಲ್ಲರೂ 2,000 ಕೊಟ್ಟರು, 2,000 ಕೊಟ್ರು ಅವರು. ಓಟ್ ಯಾರಿಗೆ ಹಾಕಿದ್ರಿ? ಓಟ್ ನಾನು ಯಾರಿಗೋ ಒಬ್ರಿಗೆ ಹಾಕಿದೆ, ಹೆಸರು ಹೇಳಿ ಹಾಕಲ್ಲ. ಯಾರು ಈಗ ಕೊಡೋ ದುಡ್ಡು ಬಿಡಬಾರ್ದು. ಅಲ್ಲ, ಈಗ ನೋಡಿ ಮೋಸ ಅಲ್ವಾ? ತಡಿ, ಅವ್ರು ಕೊಡೋ ದುಡ್ಡನ್ನ ಬಿಡಬಾರ್ದು, ಈಸ್ಕೋಬೇಕು. ಯಾರ ಮನೆ ದುಡ್ಡನ್ನು ಕೊಡಲ್ಲ ಅವರು, ನಮ್ ದುಡ್ಡನ್ನೇ ನಮಗೆ ಕೊಡ್ತಾರೆ. ಅವು ಅದೊಂದು ರೂಪದಲ್ಲಿ ಹಂಚುತ್ತಾರೆ. 2,000 ರಾತ್ರಿ 12 ಗಂಟೆ ಮೇಲೆ ಬಂದು ಅವ್ರ ಮನೇಲಿ ಎಷ್ಟು ಓಟ್ ಇದಾವೆ? 2 ಓಟು, 4,000 ಕೊಡ. ಅವ್ನು ಎಷ್ಟು ಓಟ್ ಇದಾವೆ? ಅವ್ನು 5 ಓಟ್ ಇದಾವೆ, 10,000 ಕೊಡ ಅವ್ರಿಗೆ. ಇವ್ರು ಎಷ್ಟಿದಾವ? ನಿಮ್ಗೆ 10,000 ಕೊಡ. ಎಲ್ಲರಿಗೂ 5 ಓಟ್ ಇದ್ರೆ 10,000 ಅವ್ರ ಮನೆಗೆ ಕೊಟ್ಟಿದ್ದಾರೆ. ಏನೋ ಕೋಪದಲ್ಲಿ ಇದ್ದೀರಾ, ಒಟ್ಟಲ್ಲಿ ಸರ್ಕಾರಗಳ ಮೇಲೆ ಕೋಪದಲ್ಲಿ ಇದ್ದೀರಾ ನೀವು, ದುಡ್ಡು ಇಸ್ಕೊಂಡು ದುಡ್ಡು ಹಾಕ್ತಾರೆ ಅಂತ. ಯಾರು ಏನು ಮಾಡಿಲ್ಲ, ಒಂದು ಬೀಜ ಗೊಬ್ಬರ ಕಮ್ಮಿ ಮಾಡಿಲ್ಲ. ಇವತ್ತು ರೈತರಿಗೆ ಕುಡಿಯಕ್ ನೀರಿಲ್ಲ ಹಳ್ಳಿಲಿ. ಕುಡಿಯಕ್ ನೀರು ಎಲ್ಲಿದೆ? ಬರಗಾಲ ಬಂದಿದೆ. ಇವರು ರಾಜಕೀಯದಲ್ಲಿ ಅವ್ರು ಕಿತ್ತಾಡ್ತಾರೆ. ನನಗೆ ಅಧಿಕಾರ ಬೇಕು, ನನಗೆ ಅಧಿಕಾರ ಬೇಕು, ಸಿದ್ದರಾಮಯ್ಯ ನನಗೆ ಬೇಕು, DKC ನನಗೆ ಬೇಕು. DKCಗೆ ಕೊಟ್ರೆ ಮಳೆ ಯಾರು ಬರೋದು? ಗ್ಯಾರಂಟಿ. ಈಗ ಸಿದ್ದರಾಮಯ್ಯ ಇರೋದ್ರಿಂದ ಮಳೆ ಇಲ್ಲ. ಹೋದ್ಸಲ 5 ವರ್ಷ ಮಳೆನೇ ಬರ್ಲಿಲ್ಲ, ರೈತರು ಮಳೆನೇ ಸತ್ತೋದ್ರು. ಸರಿ ಬಿಡಿ, ಆಯ್ತಣ್ಣ, ಆಯ್ತು, ಅದ್ಭುತವಾಗಿ ಮಾತಾಡಿದ್ರಿ. ಹೋಗ್ಲಿ, ದುಡ್ಡು ಇಸ್ಕೊಂಡಿರಂಗ್ ಓಟ್ ಮಾಡಿ, ದುಡ್ಡು ಇಸ್ಕೊಂಡಿರಂಗ್ ಓಟ್ ಮಾಡಿ, ಬೇಡ ಅದು. ಯಾವ್ದೇ ಕಾರಣಕ್ಕೂ ದುಡ್ಡು ಇಸ್ಕೊಳಲ್ಲ ನಾವ್. ಯಾರಿಗೂ ಕೊಡೋ ದುಡ್ಡು ಮನೆಗ್ ಕೊಟ್ಟಾದ್ಮೇಲೆ ಯಾರು ಬೇಡ ಅಂತಾರ? ಈಗ ನಿಮ್ಗೆ 1,000 ಕೊಟ್ರೆ ಬೇಡ ಅಂತೀರಾ? ಊಟ ಮಾಡಿ ಅಂತ ಕೊಡ್ತೀವಿ ನಾವೇ. ಸರಿ, ಊಟ ಮಾಡಿ 100 ರೂಪಾಯಿ ಕೊಡ್ತೀವಿ ನಾನೇ. ನಿಮ್ಮ ಹೆಸರು? ನಮ್ಮ ಹೆಸರು ಸಂಪತ್ ಕುಮಾರ್ ಅಂತ. ಅದ್ಭುತವಾಗಿ ಮಾತಾಡಿದ್ರೆ ಬಿಡಿ, ಆಯ್ತು. ದುಡ್ಡು ಇಸ್ಕೊಂಡಿರಂಗ್ ಓಟ್ ಮಾಡಿ. ನಾವ್ ದುಡ್ಡು ಇಸ್ಕೊಳಲ್ಲ, ಅವ್ರಾಗೆ ಮನೆಗ್ ಕೊಟ್ಟು ಹೋಗ್ತಾರಲ್ಲ, ಬೇಡ ಅನ್ನಕಾತ? ಬೇಡ ಅನ್ಬೇಕು ನೀವು, ಹಂಗೆ ಓಟ್ ಹಾಕ್ಬೇಕು. ದುಡ್ಡು ಕೊಡೋದು ಕೊಡಲ್ಲ, ಅವ್ರೇನ್ ಟಚೂರಿಂದ ಕೊಡಲ್ಲ. ನಮ್ ದುಡ್ಡು ಸುಲಿಗೆ ಮಾಡಿರ್ತಾರಲ್ಲ, ಆ ದುಡ್ಡು ಕೊಡ್ತಾರೆ. ಈಗ 1 kg ಅಕ್ಕಿ 70 ರೂಪಾಯಿ, ಆ ದುಡ್ಡು. ಈಗ 1 kg ತೊಗರಿಬೇಳೆ 170 ರೂಪಾಯಿ, 1 kg ಸಕ್ಕರೆ 40 ರೂಪಾಯಿ, 1 kg ಬೆಲ್ಲ 50 ರೂಪಾಯಿ. ಯಾರ ಮನೆ ದುಡ್ಡು? ಅದರಲ್ಲೆಲ್ಲ ಸುಲಿಗೆ ಮಾಡಿರ್ತಾರೆ. 1 kg ಅಕ್ಕಿ ತಗೋಬೇಕು ಅಂದರೆ 70 ರೂಪಾಯಿ ಕೊಡಬೇಕು. 20 ರೂಪಾಯಿನ ಅಕ್ಕಿ ಹೋಗಿ 70 ರೂಪಾಯಿ ಐತೆ. ಹೆಂಗೆ ನಮ್ಮದು? ರಾಗಿ 40 ರೂಪಾಯಿ, ಕುಡಿಯಕ್ಕೆ ನೀರಿಲ್ಲ. ಬಿಡಿ, ಟೆನ್ಷನ್ ಮಾಡ್ಕೋಬೇಡಿ. ಸರ್ಕಾರಗಳಿಂದ ನೀವು ಆರಾಮಾಗಿರಿ, ಊಟ ತಿಂಡಿ ಮಾಡಿ. ಗೊಬ್ಬರ ಔಷಧಿ ರೇಟ್ ಕಮ್ಮಿ ಮಾಡಿದ್ರೆ ರೈತರು ಚೆನ್ನಾಗಿರ್ತಾರೆ. ಇವರು ಫ್ರೀ ಮಾಡಿದಾರಲ್ಲ ಬಸ್ಸಿಗೆ, ಇದೆಲ್ಲ ಫ್ರೀ ಮಾಡಬಾರ್ದಾಯ್ತು. ದುಡ್ಡು ಕೊಟ್ಟು ಬಸ್ಸಿಗೆ ಓಡಾಡ್ತಿರಲ್ಲ ಅವರು, ಓಡಾಡ್ತಾನೆ. ನಿಮ್ಮಲ್ಲಿ ನಿಮ್ಮ ಹೆಂಡತಿಗೆ ದುಡ್ಡು ಕೊಡ್ತೀರಾ ಬಸ್ ಚಾರ್ಜಿಗೆ? ಅಲ್ಲ, ಊರಿಗೆ ಹೋಗ್ತಿಂದ ನಿಮಗೆ ಕೊಡ್ತಿರ್ತಾನೆ, ನಿಮ್ಮ ಅಮ್ಮಗೆ ಕೊಡ್ತಿರ್ತಾನೆ, ನಿಮ್ಮ ಅಮ್ಮಗೆ ದುಡ್ಡು ಕೊಟ್ಟು ಕಳಿಸ್ತಿದ್ದಾನೆ. ಏನು 100 ರೂಪಾಯಿ ಬಸ್ ಚಾರ್ಜು? ಯಾವ ಊರು ನಿಮ್ಮದು? ಚಿಕ್ಕಮಂಗ್ಳೂರು. ಚಿಕ್ಕಮಂಗ್ಳೂರಿಗೆ ಇಲ್ಲಿಂದ ಬಸ್ ಚಾರ್ಜ್ ಎಷ್ಟು? 250 ರೂಪಾಯಿ. 250 ರೂಪಾಯಿ ನಿನ್ನ ಕೈ ದುಡ್ಡು ಕೊಡೋಕ್ಕಲ್ಲ ನಿಮ್ಮ ಅಮ್ಮಗೆ? ಕೊಡ್ತಿದ್ದಾನೆ.
ಮತ್ತೆ ಅದೇ ಕರೆಕ್ಟ್ ಆದ ವ್ಯವಹಾರ. ಫ್ರೀ ಮಾಡಿ ದೇಶ ಅಲ್ಲಿಗೆಟ್ಟು ಹೋಯ್ತೆ. ಬಸ್ಸಲ್ಲಿ ಒಂದ್ ಸೀಟ್ ಸಿಗಲ್ಲ ಅಲ್ಲ, ಬಸ್ಸಲ್ಲಿ ಒಂದ್ ಸೀಟ್ ಸಿಗಲ್ಲ ಗಂಡಸರಿಗೆ, ಎಲ್ಲ ಹೆಂಗಸರಿಗೆ ಸೀಟು. ಅವ್ರು ಫ್ರೀ ಅಲ್ವಾ, ಎಲ್ಲ ಬಂದ್ ಕೂತಿರ್ತಾರೆ. ಟೆನ್ಷನ್ ಆಗ್ಬಿಟ್ಟಿದ್ರ ಬಿಡಿ, ಆರಾಮಾಗಿರಿ, ಆರಾಮಾಗಿರಿ. ವೋಟ್ ಮಾಡಿ, ಆಯ್ತು. ಯಾರಿಗೆ ವೋಟ್ ಹಾಕ್ತೀಯ ಅಣ್ಣ ಈ ಸಲ? ಇರೋದು ಓಟು ಯಾರಿಗ ಹಾಕ್ತಿವಿ, ಯಾರಿಗನ ಒಬ್ರಿಗೆ ಹಾಕ್ತಿವಿ. ಯಾರಿಗನ ಒಬ್ರಿಗೆ ಹಾಕ್ತೀರಾ? ಅದೇ ಯಾರಿಗೆ ಹಾಕ್ತೀರಾ ಅದು ಹೇಳೋಕ್ಕಾಗಲ್ಲ. ನಾನು ಹುಟ್ಟು ಬೆಳೆದಿರೋದು ಬೆಂಗಳೂರು. ಕೂಪನ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಯಾಕಿಲ್ಲ? ಯಾರು ಮಾಡ್ಕೊಡೋರಿಲ್ಲ. ಓಟಿಗೆ ಮಾಡ್ತಾರ ಬರ್ತಾರೆ. ನೀವ್ ಹೇಳ್ಬೇಕು, ಓಟಕ್ ಬಂದಾಗ ನಂಗೆ ಮಾಡ್ಕೊಡು, ಇಲ್ಲ ಓಟ್ ಹಾಕಲ್ಲ ಅನ್ಬೇಕು. ಒಂದು ಹೊಟ್ಟೆ ಪಾಡು. ನಾನು ಕೆಲ್ಸಕ್ಕೆ ಹೋದ್ರೆ ಅವತ್ತು ಜೀವನ. ಏನ್ ಕೆಲಸ ಮಾಡೋದು ನೀವು? ವೆಲ್ಡಿಂಗ್ ಕೆಲಸ ಮಾಡ್ತೀನಿ. ವೆಲ್ಡಿಂಗ್ ಕೆಲಸ 2 ದಿವಸ ಪೈಂಟ್ ಕೆಲಸ ಇದೆ. ಕ್ಯಾಮ್ರಾ ನೋಡಿ ಮಾತಾಡಿ. ಕೆಲಸ ಇದೆ. ಬಟ್ ನಮ್ಗೆ ಕೂಪನ್ ಕಾರ್ಡ್ ಇಲ್ಲ ಸರ್. ಈ ಕೂಪನ್ ಕಾರ್ಡ್ ಮಾಡ್ಕೊಟ್ರೆ ಓಟ್ ಹಾಕ್ಬೇಕು ನೀವು. ಕೂಪನ್ ಖಂಡಿತ ಖಂಡಿತ ಹೇಳಿ. ಖಂಡಿತ ಸರ್. ರೇಷನ್ ಕಾರ್ಡ್ ಮಾಡ್ಕೊಟ್ರೆ ಓಟ್ ಹಾಕ್ತೀವಿ. ಇಲ್ಲ ಅಂದ್ರೆ ಇಲ್ಲ ಹಾಕಲ್ಲ. ಹಾಕೊಟ್ರೆ ಯಾರು ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಯಾವ್ದು ಹೋಗೋದು, ಬೂತಲ್ಲಿ ಹೋಗೋದು, ಯಾವ್ದು ಗೊತ್ತಬೇಕು ಒತ್ಬಿಟ್ಟು ಬರೋದು ಅಷ್ಟೇ. ಪಕ್ಷಕ್ಕೆ ಇಲ್ಲ ಇಲ್ಲ ನಂಬರ್ ನೋಡಿ ಹಾಕ್ಬಾರದು. ಯಾವ್ದಿದೆ ಯಾವ್ದು ಓದೋದು. ಯಾರಿಗೋ ಒಬ್ಬರಿಗೆ. ದೇಶದ ಅಭಿವೃದ್ಧಿ ಏನ್ ನೋಡಲ್ಲ? ನೋಡಲ್ಲ. ನಮ್ಗೇನು ಇದಿಲ್ಲಲ್ಲ, ಯೂಸ್ ಇಲ್ಲ ಅಂತೀರಾ? ಇಲ್ಲ. ಯಾಕೆ ಯೂಸ್ ಇಲ್ಲ? ಮಕ್ಕಳಿಗೆಲ್ಲ ಬೇಕಲ್ವಾ ದೇಶದ ಅಭಿವೃದ್ಧಿ? ನಾವು ಮಾಡ್ಕೊಟ್ಟಿದ್ರೆ ಮಕ್ಕಳಿಗೆ, ಅವ್ರೇನು ಮಾಡಿಲ್ಲಲ್ಲ. ಇರೋದು ನಾವು ಅಷ್ಟೇ. ಎಷ್ಟು ಜನ ಮಕ್ಕಳು ನಿಮಗೆ? 3 ಜನ. ಏನ್ ಮಾಡ್ತಿದ್ದಾರೆ ಎಲ್ಲ? ಒಬ್ಬ ಆಟ ಓಡಿಸ್ತಾನ, ಒಬ್ಬ ಪಿಟ್ರು. ಇದು ಹೆಣ್ಮಗಳು. ಅವ್ರು ಏನ್ ಮಾಡ್ತಿದ್ದಾರೆ? ಮನೆ ಹೌಸ್ ಎಲ್ಲ ಆರಾಮಾಗಿದ್ದಾರೆ. ಯಾರ್ದು ರೇಷನ್ ಕಾರ್ಡ್ ಇಲ್ಲ, ಮಕ್ಕಳದು ಇಲ್ಲ. ಇಲ್ಲ. ಯಾಕೆ ಇಷ್ಟು ವರ್ಷ ಮಾಡ್ಸಿಲ್ಲ? ಏನ್ ಮಾಡೋದು, ಮಾಡ್ಕೊಡ್ತಾರ ಅಂತಾರೆ ಲೀಡರ್ಸ್ಗಳು. ಲೀಡರ್ಸ್ ಹತ್ರನೂ ಸೇರ್ಸಲ್ಲ, ನಮ್ಗೆ ಸೇರ್ಸಲ್ಲ. ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತಾರೆ, ಮಾಡ್ಕೊಡೋದೇ ಇಲ್ಲ. ಆಯ್ತು, ನಿಮ್ದು ಈ ಕ್ಷೇತ್ರದ ಅಭ್ಯರ್ಥಿ ಯಾರು ಗೊತ್ತಾ? ಅಭ್ಯರ್ಥಿಗಳು ಅದೆಲ್ಲ ಇಲ್ಲ ಸರ್. ಏನು ಗೊತ್ತಿಲ್ಲ, ಸುಮ್ನೆ ಹೋಗೋದು, ಒತ್ತಿ ಬರೋದು, ಅಮ್ಕಿ ಬಟನ್ ಅಷ್ಟೇ. ಅದೆಲ್ಲ ತಿಳ್ಕೊಬೇಕಲ್ವಾ ನೀವು? ಮತ್ತೆ ತಿಳ್ಕೊಂಡು ಏನ್ ಬಂತು? ಏನಿಲ್ಲ, ಯೂಸ್ ಇಲ್ಲ. ಗಾಡಿ ಓಡಿಸ್ಬೇಕು, ಜೀವನ ಮಾಡ್ಬೇಕು ಅಷ್ಟೇ. ಇನ್ನೊಬ್ಬನಿಂದ ಏನು ದುಡ್ಡು ಕೊಡ್ತಾರ ನಿಮಗೆ ಓಟ್ ಹಾಕಕ್ಕೆ? ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀರಾ ಹೆಂಗೆ ನೀವು? ಯಾರು ದುಡ್ಡು ಅವ್ರವ್ರು ಬರ್ತಾರೆ, ಕೊಡ್ತಾರೆ, ಅರ್ಧ ಅವ್ರನ್ನ ಮುಡ್ತಾರೆ. ನಾವಂತೂ ತಗೊಳಲ್ಲ. ನೀವು ತಗೊಳಲ್ಲ? ದುಡ್ಡೇ ತಗೊಳಲ್ಲ? ಇಲ್ಲ ಇಲ್ಲ. ಫುಲ್ ಹಂಗೆ ಹೋಗಿ ಓಟ್ ಹಾಕೋದು, ಬಟನ್ ನೋಡೋದು, ಬರ್ತೀರಾ? ಅಷ್ಟೇ. ಪಕ್ಷನೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಓ, ತುಂಬಾ ಒಳ್ಳೆ ಜನ ಅಣ್ಣ ನೀವು. ಓದಿಲ್ಲ, ಅನ್ಎಜುಕೇಟೆಡ್. ನಮ್ಗೇನು ತಿಳುವಳಿಕೆ ಇಲ್ಲ. ಹೋಗ್ಬೇಕು, ಜೀವನ ಮಾಡ್ಬೇಕು ಅಷ್ಟೇ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ಏನ್ ಮಾಡ್ತಿರೋದಣ್ಣ ನೀವು? ನಾವ್ ಯಾವ್ದೋ ಒಂದು ಪ್ರೈವೇಟ್ ಕೆಲಸ ಮಾಡ್ತೀವಿ. ಏನ್ ಕೆಲಸ? ಪ್ರೈವೇಟ್ ನಲ್ಲಿ ಕೆಲಸ. ಪ್ರೈವೇಟ್ ನಲ್ಲಿ ಏನ್ ಕೆಲಸ ಮಾಡ್ತಿದ್ದೀರಾ? ಅದ್ ಯಾವ್ದು ಪಿಗ್ಮಿ ಕಲೆಕ್ಟರ್. ಯಾರಿಗೆ ಓಟ್ ಹಾಕ್ತೀರಾ ಈ ಸಲ? ಸರ್, ಯಾರಿಗೆ ಓಟ್ ಹಾಕೋದು ಚಿಂತೆ ಮಾಡ್ತಾ ಇದೀವಿ ಈಗ್ಲೂ. ಓಟ್ ಹಾಕೋದೇ ಒಂದ್ ಚಿಂತೆ ಅಂತಿದ್ದೀರಾ? ಹೌದು, ಬಾರಿ ಚಿಂತೆ ಮಾಡ್ಬೇಕು. ಮತ ಹಾಕ್ಬೇಕಾದ್ರೆ ಈಗ ಬೇಕಾ ಬಿಟ್ಟು ಹಾಕಂಗಿಲ್ಲ. ನೋಡಿ, ಒಬ್ರು ಹೇಳಿದ್ರು ಹೋಗ್ತೀನಿ ಬಟನ್ ಬರ್ತೀನಿ. ಇಲ್ಲ, ಓಟ್ ಮಾಡ್ಬೇಕಾದ್ರೆ ನಮಗೆ ಒಂದು ಓಟು ಒಂದು ಮೌಲ್ಯ. ಒಂದು ಓಟು ಒಂದು ಮೌಲ್ಯ. ಅದಕ್ಕೆ ಓಟ್ ಒಂದು ಓಟು ಒಂದು ಮೌಲ್ಯ ಇರೋದ್ರಿಂದ ನಾವು ಓಟ್ ಚಿಂತನೆ ಮಾಡಬೇಕು. ಕ್ಷೇತ್ರದ ಅಭ್ಯರ್ಥಿ ನೋಡ್ಬೇಕು. ನಮ್ಮ ರಾಜ್ಯದ ಜನ ಏನು ಕೆಲಸ ಮಾಡ್ತಾರೆ, ನಮ್ಮ ಮುಖ್ಯಮಂತ್ರಿಗಳು ನೋಡ್ಬೇಕು, ಕೇಂದ್ರ ಪ್ರಧಾನಮಂತ್ರಿಗಳು ಏನು ಮಾಡ್ತಾರೆ ಕೆಲಸ ನೋಡ್ಬೇಕು. ಅವರು ಇವರು ತಪ್ಪುಗಳನ್ನ ಅವಲೋಕನ ಮಾಡಿ ಇದರಲ್ಲಿ ಯಾರು ಬೆಸ್ಟು ಅಂತ ನಾವು ತೀರ್ಮಾನ ತಗೊಬೇಕಾಗಿದೆ. ಹೌದು, ಪ್ರಜಾಪ್ರಭುತ್ವದಲ್ಲಿ ಸುಳ್ಳು ಮಾಹಿತಿಗೆ ಹೆಚ್ಚು ಆದ್ಯತೆ ಕೊಡಬಾರ್ದು. ಈಗ ಚುನಾವಣೆ ಬಾಂಡ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು, ನಮ್ಗೆ ಬೇಕಾಗಿದೆ. ಕೇಜ್ರಿವಾಲ್ ಅವರು ಅಲ್ಲಿ ಡೆಲ್ಲಿಯಲ್ಲಿ ಅವ್ರದ್ದು ಫುಲ್ ಮೆಜಾರಿಟಿ ಬಂದಿತ್ತು ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ. ಅಲ್ಲಿ ಮತ್ತು ಅವರು ಅವರು ಅಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅವರು ಮತ್ತೆ ಅಲ್ಲಿ ಅಧಿಕಾರ ಸ್ಥಾಪನೆ ಮಾಡಬೇಕಾಯಿತು ಕಾರ್ಪೊರೇಷನ್ ಎಲೆಕ್ಷನ್ನಲ್ಲಿ. ಈ ಥರ ಆಮೇಲೆ ಇನ್ನೂ ಕೆಲವು ವಿಷಯಗಳಿದ್ದಾವೆ. ಈಗ ಮೊನ್ನೆ ನೋಡ್ರೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಏನೂ ಪೈಸಾ ಬಾಕಿ ಇಲ್ಲ ಕೊಡೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಮಿತ್ ಶಾ ಬಂದು ಭಾಷಣ ಮಾಡ್ತಾ ಇದ್ದಾರೆ. ಅವರು ಅರ್ಜಿ ಕೊಟ್ಟಿದೆ 3 ತಿಂಗಳು ತಡವಾಗಿ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಯಾಕೆ ನಮ್ಮ ಕರ್ನಾಟಕ ಸರ್ಕಾರ ಯಾಕೆ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿತ್ತು? ಯಾಕೆ ನಮ್ಮ ಸವಲತ್ತು ಕೊಡಲಿಲ್ಲ ಇವರು ಕೇಂದ್ರ ಸರ್ಕಾರದವರು? ನಮ್ಗೆ ಯಾಕೆ ಅನ್ಯಾಯ ಮಾಡಿದ್ರು? ಈಗ ಏನು ಹೇಳ್ತಾ ಇದ್ದಾರೆ? ಯಾಕೆ ಇಬ್ಬರು ಕೇಂದ್ರ ಮಂತ್ರಿಗಳೇ ನಿರ್ಮಲಾ ಸೀತಾರಾಮನ್ ಒಂದು ಮಾತು ಹೇಳ್ತಾರೆ, ಅಮಿತ್ ಶಾ ಸಾಹೇಬ್ರು ಒಂದು ಮಾತು ಹೇಳ್ತಾರೆ. ಯಾಕೆ 2 ಮಾತು ಹೇಳ್ತಾರೆ ಇವರು? ಇದನ್ನೆಲ್ಲ ಅವಲೋಕನ ಮಾಡಬೇಕಾಗಿದೆ ನಾವು. ಬಡವ್ರಿಗೆ ಏನನ್ನ ಕೊಟ್ಟರೆ ಅವ್ರಿಗೆ ಬಡವ್ರಿಗೆ ಏನನ್ನ ಅನ್ನ ಕೊಟ್ಟರೆ ಎಲ್ಲ ಇವರು ಬಡವ್ರು ಕೊಟ್ಬಿಡ್ತಾರೆ ಇವರು ಅಂತ ಅವ್ರು ಹೇಳ್ತಾರೆ. ಇವರು ಅಕ್ಕಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇವರು ನಾವು ಕೇಂದ್ರಕ್ಕೆ 34 ರೂಪಾಯಿ ನಾವೇ ಕೊಡ್ತೀವಿ, ನಮಗೆ ದುಡ್ಡು ಕೊಡಿ, ನಾವು ಅಕ್ಕಿ ಕೊಡಿ, ನಾವು ಬೇರೆಯವ್ರಿಗೆಲ್ಲ ಬಡವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಅಕ್ಕಿ ಕೊಡ್ತೀವಿ ಅಂತ ಅಲ್ಲಿ ಅಧಿಕಾರಿಗಳು ಹೇಳಿದ್ರು. ಮತ್ತೆ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲ್ಲ, ನಮಗೆ ಸ್ಟಾಕ್ ಇಲ್ಲ ಅಂತ ಹೇಳಿದ್ರು. ಅವರೇ 29 ರೂಪಾಯಿಗೆ ಗಾಡಿಗಳಲ್ಲಿ ಅಕ್ಕಿ ಮಾರ ಶುರು ಮಾಡಿದ್ರು.
ಈಗ ಬಂತಲ್ಲ ಮನೆ 29 ರೂಪಾಯಿ ಅಕ್ಕಿ ಬಂತು, ಈಗ ಅದು ಅಡ್ರೆಸ್ಗೆ ಇಲ್ಲ, ಸಿಗ್ತಾ ನಿಮಗೆ? ನಮ್ಗೆ ಸಿಗ್ಲೂ ಇಲ್ಲ. ಯಾರು ಮಾರ್ತಾರೋ ಗೊತ್ತಿಲ್ಲ, ಎಲ್ಲಿ ಮಾರ್ತಾರೋ ಗೊತ್ತಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಅವ್ರು ಕೇಳ್ತಾರೆ 34 ರೂಪಾಯಿ ಕೊಡ್ತೀವಿ ಅಕ್ಕಿ ನಮ್ಗೆ ಕೊಡಿ ನೀವು ಅಂತ. ಆದರೆ ಬಡವರಿಗೆ ಇವರು ಇದೇ 34 ರೂಪಾಯಿ ತೊಗೊಂಡಿದ್ರೆ ಅದು 60-70 ರೂಪಾಯಿ ಅಕ್ಕಿ ನಾವು ಊಟ ಮಾಡ್ತಿದ್ವಿ. ಯಾಕೆ ಇವ್ರು ಕೊಡಲಿಲ್ಲ ನಮಗೆ? ಯಾಕೆ 39 ಮಾರ್ತಿದ್ರೆ? ಕರ್ನಾಟಕ ಸರ್ಕಾರ ಅವ್ರ ಹತ್ರ ಕೇಂದ್ರ ಸರ್ಕಾರದ ಪರ್ಚೇಸ್ ಮಾಡಿ ಅಕ್ಕಿ ನಮಗೆ ಫ್ರೀಯಾಗಿ ಕೊಡ್ತಿದ್ರು. ಆ ದುಡ್ಡು ಸರ್ಕಾರಕ್ಕೆ ಅವ್ರಿಗೆ ಪೇ ಮಾಡ್ತಿತ್ತು. ಒಟ್ಟಾರೆಯಾಗಿ ನೀವು ಸಪೋರ್ಟ್ ಮಾಡೋದು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ? ಕಾಂಗ್ರೆಸ್ ಸರ್ಕಾರದಲ್ಲ, ಈ ತರ ಲೂಪ್ ಹೋಲ್ಸ್ಲೆಲ್ಲ ನೋಡಿ ನಾವು ಯೋಚನೆ ಮಾಡ್ಬೇಕಾದ್ರೆ. ಎರಡು ಪಕ್ಷದ ಲೂಪ್ ಹೋಲ್ಸ್ ನೋಡ್ತೀರಾ? ನೋಡಿ, ಎರಡು ಟ್ಯಾಲಿ ಮಾಡ್ತೀವಿ. ಕೇಂದ್ರ ಸರ್ಕಾರ ಏನ್ ಹೇಳ್ತಿದ್ದಾರೆ, ಇವರು ಏನು ಅದೆಲ್ಲ. NDA ಸರ್ಕಾರ ರಚನೆ ಮಾಡ್ಕೊಂಡಿದಾರಲ್ಲ, JDS ನವರು ಬಿಜೆಪಿ ಅವ್ರು ಸೇರಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಅವರು ಈಗ ಮೊದಲು ಕುಮಾರಣ್ಣವರು ಏನ್ ಮಾಡಿದ್ರು, 20 ತಿಂಗಳು ಅಧಿಕಾರ ಅನುಭವಿಸಿ ಮಾಡಿ ಯಡಿಯೂರಪ್ಪನಿಗೆ ಅಧಿಕಾರ ಕೊಡ್ಲಿಲ್ಲ, ಅವ್ರಿಗೆ ಅಧಿಕಾರ ಕೊಡ್ಲಿಲ್ಲ. ಮತ್ತೆ ಇವರು ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳಿಸಿ ಅಧಿಕಾರ ಮಾಡಿದ್ರು. ಈಗ ವಿಧಾನಸೌಧದಲ್ಲಿ ಯಡಿಯೂರಪ್ಪನವರು ಹೇಳಿದ್ರು ನಮಗೆ ಈ ತರ JDS ಅವರು ಮೋಸ ಮಾಡಿದ್ರು, ನಮ್ಮ ತೋಲಿ ರಾಜ್ಯಪಾಲರು ರಾಜೀನಾಮೆ ಕೊಟ್ಟರು ವಿಧಾನಸಭೆಯಲ್ಲಿ ನಡೆಯುವಾಗ ಬೊಮ್ಮ ಸಾಬೀತುಪಡಿಸಬೇಕಾದ್ರೆ. ಈಗ ಮತ್ತೆ ಒಂದಾಗಿದ್ದಾರೆ. ಯಾವ ಆಧಾರ ಮೇಲೆ ಒಂದಾಗಿದ್ದಾರೆ ಇವರು? ಒಂದು ಸಾರಿ ಆ ಕಡೆ ಹೋಗ್ತಾರೆ, ಒಂದು ಸಾರಿ ಈ ಕಡೆ ಬರ್ತಾರೆ. ನಾವ್ ಯಾರು ನೋಡಿ ಓಟ್ ಕೊಡೋದು? ಇದು ಅದಕ್ಕೆ ತುಂಬಾ ಯೋಚನೆ ಮಾಡ್ಬೇಕು ಓಟ್ ಮಾಡೋದಕ್ಕೆ ಅಂತ ಹೇಳ್ತಿದ್ದೀರಾ ನೀವು? ಒಂದೇ ನೀತಿ ಇದೆ ಇವರಲ್ಲಿ, ಒಂದೇ ರೀತಿ ಇಲ್ಲ. ನಮ್ಮ ದೇವೇಗೌಡ ಸಾಹೇಬರು ನಮ್ಗೆ ಅವ್ರ ಬಗ್ಗೆ ತುಂಬಾ ಅಭಿಮಾನ. ಯಾಕಂದ್ರೆ ನಮ್ಮ ರಾಜ್ಯಕ್ಕೆ ನೀರಾವರಿ ಬಗ್ಗೆ ತುಂಬಾ ಕಷ್ಟಪಟ್ಟವರು ಅವರು, ಹಿರಿಯ ನಾಯಕರು, ಮಾಜಿ ಪ್ರಧಾನಿಗಳು, ದಕ್ಷಿಣ ಭಾರತದಲ್ಲಿ 2ನೇ ಪ್ರಧಾನಿಗಳು ಅವರು. ಆದ್ರೆ ಅವ್ರು ಹೇಳ್ತಾರೆ ನಾವು ಮುಸ್ಲಿಂ ಜನ್ಮದಲ್ಲಿ ಮುಂದೆ ಜನ್ಮ ಅವ್ರ ತಾಳ್ಬೇಕು, ಜನ್ಮ ತಾಳ್ಬೇಕು ಅಂತ ಅವ್ರು ಹೇಳ್ತಾರೆ. ಬಹಳ ರಾಜಕೀಯ ತಿಳ್ಕೊಂಡಂಗಿದ್ದೀರಾ ನೀವು? ಅಲ್ಲ, ಇಷ್ಟೆಲ್ಲ ಅವ್ರು ಹೇಳ್ತಾರೆ. ನಾವು ಮೋದಿ ಅವ್ರು ಹೇಳ್ತಾರೆ ಮುಸ್ಲಿಮ್ಸ್ ಸರಿ ಇಲ್ಲ, ಗಲಾಟೆ ಮಾಡ್ತಾರೆ ಅಂತಾರೆ. ಇವರು ಕುಮಾರಣ್ಣವ್ರು ಒಂದ್ಸಾರಿ ಹೇಳಿದ್ದಾರೆ ಮೋದಿ ಸುಳ್ಳು ಹೇಳ್ತಾರೆ ಅಂತ ಅವ್ರದ್ದು ಭಾಷಣ ಮಾಡಿದ್ದಾರೆ. ಅಲ್ಲಿ ವಿಡಿಯೋಗಳಿದಾವೆ. ಈ ತರ ಎಲ್ಲ ಮಾಡ್ತಾರೆ. ಮೋದಿ ಆ ಕಡೆ ಟೇಬಲ್ ಕುಂತ್ಕೊಂಡಾಗ ಸುಳ್ಳು ಹೇಳ್ತಾರೆ ಅಂತ. ಒಟ್ಟಾರೆಯಾಗಿ ನಿಮ್ ಪ್ರಕಾರ ಈ ಸಲ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಣ್ಣ ಅಷ್ಟೇ ಹೇಳಿ? ಈ ಸಾರಿ ಪ್ರೈಮ್ ಮಿನಿಸ್ಟರ್ ಬದಲು ಇಲ್ಲ. ಹೌದು, ಈ ಸಾರಿ ಯಾವುದೇ ಪಾರ್ಟಿ ಬಿಜೆಪಿಯಲ್ಲಿ ಆಗ್ಲಿ ಪ್ರೈಮ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅಂತ ಅವರು ಒಳ್ಳೆ ಗಣ್ಯ ವ್ಯಕ್ತಿಗಳಾಗಬೇಕು. ಯಾವುದೇ ಪಾರ್ಟಿ ಆಗ್ಲಿ. ಮೋದಿ ಬೇಡವಾ ಮತ್ತೊಮ್ಮೆ ಅವ್ರಿಗೆ ತುಂಬಾ ಅಧಿಕಾರ ಕೊಡ್ತಾರೆ. ಅವ್ರ ತಪ್ಪುಗಳು ಗೊತ್ತಾಗ್ತಾ ಇಲ್ಲ. ರಾಜನಾಥ್ ಸಿಂಗ್ ಆಗ್ಬೇಕು ಅಂತ ನಿಮ್ಮ ಆಸೆ? ರಾಜನಾಥ್ ಸಿಂಗ್ ಆಗ್ಬೇಕು ಅಂತ ನಮ್ಗೆ ಇಷ್ಟ. ಕಾಂಗ್ರೆಸ್ ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾರಾಗ್ಬೇಕು ಅಂತ ಆಸೆ? ಅವ್ರ ಪಾರ್ಟಿ ಅವ್ರು ಏನೋ ಆಯ್ಕೆ ಮಾಡಿ ನಮ್ಗೆ ಗೊತ್ತಿಲ್ಲ. ನಿಮ್ ಪ್ರಕಾರ ಯಾರು ಅನ್ಸುತ್ತೆ? ಈಗ ಬಿಜೆಪಿ ಆದ್ರೆ ರಾಜನಾಥ್ ಸಿಂಗ್ ಅಂದ್ರೆ, ಕಾಂಗ್ರೆಸ್ ನಲ್ಲಿ ಯಾರಾಗ್ಬೇಕು ಅನ್ಸುತ್ತೆ ನಿಮಗೆ? ನಮಗೆ ಅದು ಇನ್ನೂ ಯೋಚನೆ ಮಾಡ್ಬೇಕಾಗಿದೆ. ನಮಗೆ ಬಿಜೆಪಿ ಆದ್ರೆ ರಾಜನಾಥ್ ಸಿಂಗ್ ಅಂತ ಗಣ್ಯ ವ್ಯಕ್ತಿಗಳು, ಈ ತರ LK ಅದ್ವಾನಿ ಅಂತವರು, ಈ ತರ ಮೋದಿನ ಬಿಟ್ಟು ಬೇರೆಯವರು ಆಗ್ಬೇಕು, ಬಿಜೆಪಿ ಆಗ್ಬೇಕು. ಸರಿ ಆಯ್ತು. ಇಲ್ಲಿ ನಿಮ್ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ಅವರು ನಿಂತಿದ್ದಾರೆ, ಹಾಗೆ ರಾಜೀವ್ ಗೌಡ ಅವರು ನಿಂತಿದ್ದಾರೆ. ಲಗ್ಗೆರೆ ಕ್ಷೇತ್ರ ನಮ್ಮ ಮಂಜುನಾಥ್ ಅವರು ಮತ್ತು ಇವರು DK ಸುರೇಶ್ ಅವರು. ಯಾರಿಗೆ ಓಟ್ ಹಾಕ್ತೀರಾ? ಅದನ್ನ ನಾವ್ ಹೇಳಂಗಿಲ್ಲ. ಗುಪ್ತ ಮತದಾನ ನಾವ್ ಹೇಳಕ್ ಬಂದಿರೋದು ನಿಮ್ಗೆ. ಏನು ನಮ್ ಸಮೀಕ್ಷೆ ಹೇಳಂಗಿಲ್ಲ, ಹಂಗಲ್ಲ ಹೇಳಂಗಿಲ್ಲ. ಈಗ ಒಳ್ಳೇದ್ ಯಾರು ಮಾಡ್ತಾರೆ ಅನ್ಸುತ್ತೆ ನಿಮಗೆ? DK ಸುರೇಶ್ ಅವ್ರು ಮಾಡ್ತಾರೆ ಅನ್ಸುತ್ತೆ? ಡಾಕ್ಟರ್ ಮಂಜುನಾಥ್ ಅವ್ರು ಮಾಡ್ತಾರೆ ಅನ್ಸುತ್ತೆ? ಇನ್ನೊಂದು ವಾರ ಟೈಮ್ ಯೋಚನೆ ಮಾಡ್ಬೇಕಾಗಿದೆ. ಇನ್ನು ಯೋಚನೆ ಮಾಡ್ತೀರಾ? ಬಹಳ ಫುಲ್ ಕ್ಯಾಲ್ಕುಲೇಷನ್ ಮಾಡೋ ತರ ಇದೀರಾ ನೀವು. ಇದೆಲ್ಲ ಕೇಳ್ಬೇಕಲ್ಲ ನಾವು. ಪಿಕ್ನಿಕ್ ಕಲೆಕ್ಷನ್ ಮಾಡಿ ಲೆಕ್ಕಾಚಾರ ತಲೆಯಲ್ಲಿ ಇನ್ನೂ ಜಾಸ್ತಿ ಮಾಡಿದ್ವಿ, ಹೇಳಿ ಟೈಮ್ ಇಲ್ಲ. ಲೆಕ್ಕಾಚಾರ ಮಾಡ್ತಿದ್ದೀರಾ? ಇನ್ನೂ ತುಂಬಾ ಇದೆ ಹೇಳೋದು. ನಾವ್ ಹೇಳೋದು ಸರಿ ಇದೆ ತಪ್ಪಿದೆ ನೀವ್ ಹೇಳಿ. ನೀವ್ ಮಾತಾಡಿ, ನಿಮ್ ಮಾತಾಡೋದು ನಿಮ್ ಹಕ್ಕು. ಅಲ್ಲಲ್ಲ ಅಷ್ಟೇ, ಈ ತರ ಇದೆ. ನಾವ್ ಇಷ್ಟು ಹೇಳಿದೀವಿ ನಿಮ್ಗೆ. ಇನ್ನು ಹೇಳೋದಿದೆ, ಟೈಮ್ ಇಲ್ಲ. ಬೇರೆ ಮೂಡಲ್ಲಿ ಬಂದಿರ, ಅದಕ್ಕೆ ರೆಡಿಯಾಗಿ ಬಂದಿರ ಜಾಸ್ತಿ ಹೇಳ್ತಿದ್ದೆ. ರೆಡಿಯಾಗಿ ಬಂದ್ಬಿಡ್ತೀರಾ? ರೆಡಿಯಾಗಿ ಬಂದು ಇಂಟರ್ವ್ಯೂ ಕೊಡೋ ತರ ಇದೀರಾ ನೀವು? ನಿಮ್ಗೆ ಕೊಡ್ತಿದೀವಿ ಇಂಟ್ರ್ಯೂ. ಸರಿ ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ. ರಾಜು ಅಂತ. ಅದ್ಭುತವಾಗಿ ಮಾತಾಡಿದ್ರಿ. ಸರಿ ಆಯ್ತು. ಸರಿ, ದುಡ್ಡು ಇಸ್ಕೊಂಡು ಓಟ್ ಮಾಡ್ಬೇಕಾ ಓಟ್ ಮಾಡ್ಬಾರ್ದು ಅದು ಹೇಳಿ ಕೊನೆದಾಗಿ. ದುಡ್ಡು ಇಸ್ಕೊಂಡು ಓಟ್ ಮಾಡಬಾರ್ದು. ನೀವು ಯಾವತ್ತಾದ್ರೂ ಮಾಡಿದಿರಾ ಆತರ? ಇಲ್ಲ, ಮಾಡಿಲ್ಲ. ಮಾಡೋದು ಇಲ್ಲ. ದುಡ್ಡು ಇಸ್ಕೊಂಡು ಮಾಡೋರ್ಗೆ ಏನಂತೀರಾ? ಅದು ಸರಿ ಇಲ್ಲ. ಪ್ರಜಾಪ್ರಭುತ್ವ ಮಾರ್ಕೊಂಡಂಗೆ, ನಮ್ಮ ಓಟಿನ ಹಕ್ಕು ಮಾರ್ಕೊಂಡಂಗೆ ನಾವು. ನಮ್ಮ ದೇಶದ ಬಗ್ಗೆ ನಾವು ಮಾರ್ಕೊಂಡಂಗೆ, ಮಾರಬಾರ್ದು ಅದು. ಸರಿ ಆಯ್ತಣ್ಣ, ಒಳ್ಳೇದಾಗ್ಲಿ. ವೋಟ್ ಮಾಡಿ ಈ ಸಲ. ಎಲೆಕ್ಷನ್ ಗೊತ್ತಲ್ಲ, ಯಾವ ಡೇಟ್ ಇನ್ನೂ ಗೊತ್ತಿಲ್ಲ. 26 ಏಪ್ರಿಲ್. ನಾವು ಮದುವೆ ಸೀಸನ್ ಅಲ್ಲಿ ಇದೀವಿ, ಇನ್ನು ಟೈಮ್ ಇದೆ. ಅದಕ್ಕೋಸ್ಕರ ಮಾಡ್ತೇವೆ. ಮದುವೆ ಸೀಸನ್ ಅಲ್ಲಿ ವೋಟ್ ಹಾಕೋದ್ ಮರಿಬೇಡಿ, ವೋಟ್ ಹಾಕಿ. ಖಂಡಿತ. RMC ರೈಟರ್ ಆಗಿ ಕೆಲಸ ಮಾಡ್ತಾ ಇದೀವಿ. RMC ರೈಟರ್. ಎಷ್ಟು ವರ್ಷದಿಂದ ಇದ್ದೀರಾ? 20 ವರ್ಷದಿಂದ. 20 ವರ್ಷದಿಂದ ಇದ್ದೀರಾ? ಯಾರಿಗೆ ವೋಟ್ ಹಾಕೋಣ ಅನ್ಕೊಂಡು? ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಅವರಿಗೆ. ಏನಕ್ಕೆ ಅವ್ರಿಗೆ ಹಾಕ್ಬೇಕು ಅಂತಿದ್ದೀರಾ? ಸರ್, ಕಾಂಗ್ರೆಸ್ ನಮ್ಮ ಹಿಂದೂ ವಿರೋಧಿ ಸರ್ಕಾರ ಸರ್ ಇದು. ಹ್ಞೂ ಸರ್. ಸೊ ಏನಿದ್ರು ಮುಸ್ಲಿಂ ಸಪೋರ್ಟ್ ಕೊಡ್ತಾರೆ, ನಮ್ಮ ಹಿಂದೂಗಳಿಗೆ ವಿರೋಧಿ. ಅದಕ್ಕೋಸ್ಕರ. ಯಾಕೆ ಹಿಂದೂಗಳ ವಿರೋಧಿ ಅನ್ಸುತ್ತೆ ನಿಮಗೆ? ಮನೆ ಬಜೆಟ್ ಅಲ್ಲಿ ನೋಡಿ, ಹಿಂದೂಗಳಿಗೆ ಎಷ್ಟು ಬಜೆಟ್ ಎಷ್ಟು ಮಾಡಿಸಿದ್ದಾರೆ, ನಮ್ಮ ಹಿಂದೂಗಳಿಗೆ ಎಷ್ಟು ಬಜೆಟ್ ಮಾಡಿಸಿದ್ದಾರೆ, ಇದರಲ್ಲೇ ಗೊತ್ತಾಯ್ತದೆ. ಅದ್ರಲ್ಲೇ ಹೇಳ್ತೀರಾ ನೀವು ಹಿಂದೂಗಳ ವಿರೋಧಿನ ಕಾಂಗ್ರೆಸ್ ಸರ್ಕಾರ? ಆಯ್ತು, ಮನೆ ಈಗ ಇದ್ರಲ್ಲಿ ಹಿಂದೂಗಳ ವಿರೋಧಿ ಏನ್ ಮಾಡಿಲ್ಲ, ಪಂಚ ಯೋಜನೆಗಳು ಎಲ್ರಿಗೂ ಕೊಟ್ಟಿದಾರಲ್ಲ. ರಾಮ ಒಂದು ಇದು ಮಾಡಿದ್ರಲ್ಲ ಸರ್, ಅದ್ರಲ್ಲಿ ಯಾವ್ದಾರ ಭಾಗಿಯಾಗಿದ್ದಾರೆ, ಒಬ್ರು ಭಾಗಿಯಾಗಿಲ್ಲ. ಅದಕ್ಕೆ ವಿರೋಧಿ ತಾನೆ ಅವರು. ಇದೇ ಇವಾಗ ರಂಜಾನ್ ಹಬ್ಬ ಮಾಡ್ತಾರೆ, ಅದ್ರಲ್ಲಿ ಮನೆ ಸಿದ್ದರಾಮಯ್ಯನವರು ಭಾಗಿಯಾಗ್ತಾರೆ. ಇದಕ್ಕೇನು ಹೇಳ್ತೀರಿ ನೀವು ಹೇಳಿ?
ನೀವ್ ಹೇಳಿ, ನಿಮಗೆ ಏನ್ ಅನ್ಸಿಕೆ ಅದಕ್ಕೆ ಹಿಂದೂ ವಿರೋಧಿ ಸರ್ಕಾರ, ಇದಕ್ಕೆ ಯಾವುದೇ ರೀತಿ ಸಪೋರ್ಟ್ ಅವ್ರು ಮಾಡಬಾರ್ದು. ಏನ್ ಮಾಡಿದ್ರು ಒಳ್ಳೇದ್ ಮಾಡಿದ್ರು ಹಿಂದೂ ವಿರೋಧಿ ಸರ್ಕಾರ ಅಂತೀರಾ? ಸರ್ಕಾರನೇ ಇದು, ಅವ್ರಿಗೆ ಓಟ್ ಹಾಕಲ್ಲ, ಓಟ್ ಹಾಕಲ್ಲ. ಏನಿದ್ರು ಶೋಭಾ ಕರಂದ್ಲಾಜೆ. ಸರ್ ಓಕೆ ಓಕೆ ಓಕೆ. ಯಾವತ್ತು ಎಲೆಕ್ಷನ್ ಗೊತ್ತಾ? 26. 26. ಸರ್ ಇಲ್ಲಿ ನಮ್ಮ ಇಂಡಿಯಾಗ್ ನಾಯಕ ಯಾರಾಗ್ಬೇಕು, ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅಂತ? ಮೋದಿ. ಮೋದಿನೇ ಮತ್ತೊಮ್ಮೆ ಬರ್ಬೇಕು. ಮೋದಿನೇ ಒಂದ್ ವೇಳೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಯಾರಾಗ್ಬೇಕು ಅನ್ಕೋತೀರಾ? ಅಂತ ಯಾರು ಅಂತ ಗಣ್ಯ ವ್ಯಕ್ತಿಗಳು ಯಾರು ಇಲ್ಲ. ಅಲ್ಲ ಬಂದ್ಬಿಡ್ತು ಅಪ್ಪಿ ತಪ್ಪಿ ಬಂದು ಯಾರು ಇಲ್ಲ ಸರ್, ಅಂತ ವ್ಯಕ್ತಿಗಳು ಯಾರು ಇಲ್ಲ. ಅನಾಲಯಕ ಕಾಂಗ್ರೆಸ್ ವಿರೋಧಿನೇ. ಕಾಂಗ್ರೆಸ್ ವಿರೋಧಿನೇ. ಹೌದು ಅಲ್ಲ, ಸರ್. ಬಂದ್ರೆ ಅಕಸ್ಮಾತ್ ಅವರು ಬಂದ್ರೆ ಅಂತ ವ್ಯಕ್ತಿಗಳಲ್ಲಿ ಇದ್ದಾರೆ, ಅದರಲ್ಲೂ ಒಳ್ಳೊಳ್ಳೆ ವ್ಯಕ್ತಿಗಳಿದ್ದಾರೆ. ಯಾರಾಗ್ಬೇಕಂತ? ಅಂತ ಇದೆ ಯಾರು ಇಲ್ಲ ಸರ್ ನಮ್ಮಲ್ಲಿ. ಒಳ್ಳೆ ವ್ಯಕ್ತಿಗಳಿದ್ದಾರೆ ಅಂತೀರಾ, ಯಾರಿಲ್ಲ ಅಂತೀರಾ? ಇಲ್ಲ ಸರ್ ಅಂತವ್ರು ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಿ. ಸರಿ ಆಯ್ತು, ಅದ್ಭುತವಾಗಿ ಮಾತಾಡಿದ್ರಿ. ಓಟ್ ಹಾಕಿ 26ನೇ ತಾರೀಕು. ಹೆಸರು ಸರ್? ನನ್ನ ಹೆಸರು ನಿಖಿಲ್ ಅಂತ. ನಿಖಿಲ್ ಅಂತ. ಏನ್ ಮಾಡ್ಕೊಂಡಿದ್ದೀರಾ ಸರ್? ನಾನು ರವೀಂದ್ರಲ್ಲಿ ಎಂಪ್ಲಾಯ್, ಟೊಯೋಟಾ ಕಂಪ್ನಿ. ಎಷ್ಟು ವರ್ಷದಿಂದ ಆಗಿದ್ರಾ ಸರ್? ಫ್ರಮ್ 1 year. 1 year ಆಗಿದ್ದೀರಾ. ಹೌದು. ಎಷ್ಟು ಸಲ ಎಲೆಕ್ಷನ್ ವೋಟ್ ಮಾಡಿದ್ದೀರಾ ಸರ್ ತಾವು? ನಾನು 1 time ಮಾಡಿದ್ದೀನಿ. 1 ಟೈಮ್ ಮಾಡಿದ್ದೀರಾ. ಇದು ಸೆಕೆಂಡ್ ಟೈಮು. ಎಲೆಕ್ಷನ್ಸ್ ಯಾವತ್ತಂತ ಗೊತ್ತಾ? ಐಡಿಯಾ ಇದೆಯಾ ಡೇಟ್? ಇಲ್ಲ ಸರ್, ನಾವು ಅಷ್ಟಾಗಿ ಪಾಲಿಟಿಕ್ಸ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಬಟ್ ನಮಗೆ ಯಾರು ಓಟ್ ಹಾಕಿದ್ರು ಅಷ್ಟೇ, ಆ ಟೈಮ್ಗೆ ಬರ್ತಾರೆ, ಕೈ ಮುಗಿತಾರೆ, ಓಟ್ ಕೇಳ್ತಾರೆ, ಅಷ್ಟೇ ಅಂತ. ಅದಾದ್ಮೇಲೆ ತಿರುಗು ನೋಡಲ್ಲ. ಏಪ್ರಿಲ್ 26ಕ್ಕೆ ಎಲೆಕ್ಷನ್. ಹೌದಾ ಸರ್? ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ ನೀವು? ಸರ್ ನೋಡೋಣ ಸರ್, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಕ್ಯಾಮ್ರಾ ನೋಡಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ವೋಟ್ ಮಾಡ್ತೀವಿ. ಹೌದು. ಯಾವ ಕ್ಷೇತ್ರ ನಿಮ್ದು? ಸರ್ ನಮ್ದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ. ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿ ಯಾರು ಅಂತ ಗೊತ್ತಾ? ಸರ್ ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಇರುತ್ತೆ. ಹೌದು. ಹಾ. ಬಿಜೆಪಿ ಗೊತ್ತಿಲ್ಲ ಸರ್. ಬಿಜೆಪಿ ಎನ್ ಡಿ ಆಗಿದೆ. ಸುಧಾಕರ್ ಅವರು ನಿಂತಿದ್ದಾರೆ. ಓಕೆ ಓಕೆ ಸರಿ ಮಾಜಿ MLA ಆಗಿದ್ರು ಚಿಕ್ಕಬಳ್ಳಾಪುರಿಗೆ ಸುಧಾಕರ್ ಅವರು. ಯಾರಿಗೆ ವೋಟ್ ಮಾಡೋಣ? ಸರ್ ನಾವು ಇನ್ನೂ ಡಿಸೈಡ್ ಮಾಡಿಲ್ಲ ಸರ್, ನೋಡೋಣ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ. ಫೀಡ್ಬ್ಯಾಕು ನಾವು ಮನೆಯಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಡಿಸ್ಕಸ್ ಮಾಡಬೇಕು. ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ವೋಟ್ ಮಾಡ್ತೀವಿ. ಕೆಲಸ ಮಾಡ್ತಾರೆ ಅನ್ನೋದಕ್ಕಿಂತ ಜನಗಳ ಕೈಗೆ ಯಾರು ಸಿಗ್ತಾರೆ ಅನ್ನೋದು ಇಂಪಾರ್ಟೆಂಟ್. ಕೆಲಸ ಯಾರು ಬೇಕಾದ್ರು ಬಂದು ಇವತ್ತು ಯಾರು ಸಿಗ್ತಾರೆ? ರಕ್ಷಾರಾಮಯ್ಯ ಅವ್ರು ಸಿಗ್ತಾರಾ ಇಲ್ಲ ಸುಧಾಕರ್ ಅವ್ರು ಸಿಗ್ತಾರೆ ಸರ್. ಯಾಕೆಂತಂದ್ರೆ ಇವಾಗ ಪ್ರದೀಪ್ ಈಶ್ವರ್ ಅವರು ಸುಧಾಕರ್ ಅವ್ರ ಮೇಲೆನೆ ಗೆದ್ರು. ಒಬ್ಬ ಅವರು ಪ್ರದೀಪ್ ಈಶ್ವರ್ ಅವರು ಬಂದು ಸ್ಟೂಡೆಂಟ್ಸ್ಗಳಿಗೆ ಟೀಚರ್ ಆಗಿ ಅಕಾಡೆಮಿಯಿಂದ ಬಂದವರು. ಅವರೇ ಹೇಳಿದ್ದಾರೆ ಅವ್ರ ಊರಲ್ಲಿ ಯಾವುದು ಓಟ್ ಸಿಗ್ಲಿಲ್ಲ ಅಂತ. ಕರೆಕ್ಟು. ಈಗ ಒಬ್ಬ MLA ಒಬ್ಬ ಕಾಮನ್ ಮ್ಯಾನ್ ಬಂದು ಸೋಲ್ಸ್ತಾನೆ ಅನ್ನೋ ಕಾರಣ ಏನಿರುತ್ತಾ? ಜನಗಳ ಕೈ ಸಿಕ್ಕಿಲ್ಲ, ಅವ್ರ ಕೈಗೆ ಯಾರು ಆಗಿಲ್ಲ ಅಂತಾನೆ ಒಂದು ಕಾರಣ. ರಕ್ಷಾರಾಮಯ್ಯ ಅವರೇ ಗೆಲ್ಲೋದು. ಮೋದಿ ಗೆಲ್ಲಬೇಕು, ಕರೆಕ್ಟ್. ನಾನು ಒಪ್ಕೊಳ್ಳಿ, ಒಬ್ಬ ಸ್ಟೂಡೆಂಟ್ ಆಗಿ ಒಬ್ಬ ಎಂಪ್ಲಾಯ್ ಆಗಿ ಬಂದಿರ್ಬೋದು. ಇವಾಗ ಮೋದಿ ದೇಶಕ್ಕೆ ಬೇಕು. ಆದರೆ ಟೀ ಮಾರ್ತಿದ್ದವರು ಇವತ್ತು ಪ್ರಧಾನಿ ಆಗಿದ್ದಾರೆ, ಕುರಿ ಕಾಯಿಸ್ತಿದ್ದವರು ಇವತ್ತು CM ಆಗಿದ್ದಾರೆ, ಇನ್ನು ಮನೇಲಿದ್ದವರೆಲ್ಲ ಮಂತ್ರಿಗಳಾಗಿದ್ದಾರೆ. SLC ಓದಕ್ಕೆ ಬರೋರು ಕೂಡ ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ. ಇವಾಗ ಯೂತ್ಸ್ ಇದ್ದರೆ, ಈಗ ಫಾರ್ ಎಕ್ಸಾಂಪಲ್ ರಕ್ಷಾರಾಮಯ್ಯ ಅವರು ಬಂದರು. ಇವಾಗ ಎಕ್ಸಾಂಪಲ್ ಮತ್ತಿಕೆರೆಯಲ್ಲಿ MS ಹಾಸ್ಪಿಟಲ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಯೂತ್ಸ್ ಅಂತ ಹೇಳ್ಬೋದು ಸರ್. ಜನಗಳ ಕೈಗೆ ಸಿಗ್ತಾರೆ, ಹುಡುಗರ ಕೈಗೆ ಸಿಗ್ತಾರೆ. ರಕ್ಷಾರಾಮಯ್ಯ ಅವ್ರಿಗೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಟ್ಟಾರೆಯಾಗಿ ನೀವು ಹೇಳೋದು ಯಾವುದೇ ಪಕ್ಷದವರಾಗಿರ್ಲಿ ಯೂತ್ಸ್ ಬರಬೇಕು ರಾಜಕಾರಣಕ್ಕೆ ಅಂತ ಹೇಳಿ. ಈಗ ಒಬ್ಬ ರಾಜಕಾರಣ ಅಂದ್ರೆ ನಾನು 3ನೇ ಕ್ಲಾಸ್ ಓದಿರೋನು ಬಂದು ರಾಜಕಾರಣಿ ಮಾಡ್ತೀನಿ ಅಂತಾರೆ. ಅವ್ರಿಗೇನು ಗೊತ್ತಿರುತ್ತಾ? ಓದಿರೋನಾಗಿರ್ಬೋದು, ಒಬ್ಬ ಎಲಿಜಿಬಲ್ ಆಗಿರ್ಬೋದು, ಒಬ್ಬ ಎಜುಕೇಶನ್ ತಿಳಿದಿರೋನಾಗಿರ್ಬೋದು, ಅಂಥವ್ರು ಬಂದರೆ ನಮ್ಮ ದೇಶ ತುಂಬ ಚೆನ್ನಾಗಿರುತ್ತೆ ಸರ್. ಈಗಲೇ ನೋಡ್ತಾ ಇರ್ಬೋದು, ಕುಡಿಯೋಕೆ ನೀರು ಸಿಗ್ತಾಯಿಲ್ಲ, ತಿನ್ನಾಗ ಊಟ ಸಿಗ್ತಾಯಿಲ್ಲ. ನಾನು BCom ಮಾಡಿದ್ದೀನಿ ಸರ್. BCom ಮಾಡಿಕೊಂಡು ಸೇಲ್ಸ್ ಕೆಲಸ ಮಾಡ್ತಾ ಇದ್ದೀನಿ. ಬೇರೆ ಏನು ಕೆಲಸ ಸಿಗಲ್ವ ಆಗಿರೋ ನಮಗೆ? ಹುಡುಕೊಂಡು ಬಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ. ನಾನು ಬಂದಾಗ ನಾನು ಉದ್ಯೋಗ ಸೃಷ್ಟಿ ಮಾಡಿಸ್ತೀನಿ, 12,000 ಉದ್ಯೋಗ ಮಾಡಿಸ್ತೀನಿ, 5,000 ಉದ್ಯೋಗ ತರ್ತೀನಿ, ಅದೆಲ್ಲ ಹೇಳೋ ಬದಲು ಯಾವ ಪಕ್ಷದವ್ರು ಹೇಳಿದ್ದು? ಎಲ್ಲರೂ ಹೇಳ್ತಾರೆ ಸರ್, ಯಾರು ಹೇಳಲ್ಲ. ಯಾವ ಪಕ್ಷದವ್ರು ಹೇಳಿಲ್ಲ ಇಲ್ಲಿವರೆಗೂ. ಆ ಗ್ಯಾರಂಟಿ, ಬಸ್ ಫ್ರೀ, ಆಟೋ ಫ್ರೀ ಗ್ಯಾರಂಟಿಗಳು ಕೊಡ್ತಿದಾರಲ್ಲ ಈಗ ರಾಜ್ಯದಲ್ಲಿ. ಸರ್ ಏನು ಗ್ಯಾರಂಟಿ ಕೊಟ್ಟಿವ್ರು ಸರ್? ಹೇಳಿ ಸರ್, ನೀವೇ ಹೇಳಿ, ಏನೇನು ಗ್ಯಾರಂಟಿಗಳು ಕೊಟ್ಟವ್ರೆ? 5 ಗ್ಯಾರಂಟಿಗಳು ಕೊಟ್ಟಿದಾರಲ್ಲ ಸರ್. ಏನು ಸರ್? 2,000 ಕೊಡ್ತಾರೆ, ಅಕ್ಕಿ ಫ್ರೀ ಕೊಡ್ತಾರೆ, ಆಮೇಲೆ ಅಕ್ಕಿ ಫ್ರೀ 2,000, ಆಮೇಲೆ ಬಸ್ ಫ್ರೀ, ಆಮೇಲೆ ಫ್ರೀ. ಗಂಡು ಮಕ್ಳು ಏನು ಮಾಡಿರಿ ಸರ್? ಗಂಡು ಮಕ್ಳು ಓಟ್ ಹಾಕಿಲ್ವಾ? ಗಂಡು ಮಕ್ಳು ಏನು ಮಾಡೋರು? ಹಾಗಿದ್ರೆ ಗಂಡ್ ಮಕ್ಳಿಗೆ ಅನ್ಯಾಯ ಆಗಿದೆ ಕಾಂಗ್ರೆಸ್ ಸರ್ಕಾರ. ಬಸ್ ಫ್ರೀ ಕೊಟ್ಟವ್ರೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಆಟೋ ನಿಂತಿದೆ ಸರ್. ಆಟೋದವ್ರನ್ನ ಕರ್ದು ಕೇಳಿ, ಅವ್ರು ಏನು ಲಾಸಲ್ಲಿ ನಡೀತಿದಾರೆ ಅಂತ ಗೊತ್ತಾಗುತ್ತೆ. ಹೌದು, ಈ ಮುಂಚೆನೂ ಒಂದ್ 2-3 ಆಟೋದವ್ರು ಮಾತಾಡಿದ್ರು. ಆಟೋದವ್ರಾಗಿರ್ಬೋದು, ಟ್ಯಾಕ್ಸಿಯವ್ರಾಗಿರ್ಬೋದು, ಯಾರೇ ಆಗಿರೋ ಸರ್, ಬಸ್ ಫ್ರೀ ಕೊಟ್ಬಿಟ್ಟಿದ್ರು. ಅವ್ರಿಗೆ ಹೆಣ್ಮಕ್ಳಿದ್ರೆ ಸಾಕು. ಅದರಲ್ಲೂ ನಮ್ಮ DK ಸುರೇಶ್ ಅವ್ರು ಹೇಳಿದ್ದಾರೆ, ನಮ್ಗೆ ಹೆಣ್ಮಕ್ಳು ಸಾಕು ಓಟ್ ಹಾಕಕ್ಕೆ, ಗಂಡು ಮಕ್ಳು ಬೇಡ. ಆದರೆ ಗಂಡು ಮಕ್ಳು ಯಾವತ್ತೂ ಓಟ್ ಹಾಕಿಲ್ಲ ಅವ್ರಿಗೆ ಸರ್. ನಾನು ಒಬ್ಬ ಒಕ್ಕಲಿಗನೇ, ನಾನೊಬ್ಬ ಗೌಡಾಸ್ ಹೇಳ್ತಿರೋದು. ಒಬ್ಬ ಎಲಿಜಿಬಲ್ ಕ್ಯಾಂಡಿಡೇಟು ಈಗ ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ಲು ರಕ್ಷಾರಾಮಯ್ಯ, ಮೈಸೂರಲ್ಲಿ ಪ್ರತಾಪ್ ಸಿಂಹ ತೆಗ್ಬಿಟ್ಟಿಗೆ ರಾಜನ್ ಕೊಟ್ಟರು. ಪರವಾಗಿಲ್ಲ, ಅದು ಓಕೆನೆ, ಅದೇನು ತೊಂದರೆ ಇಲ್ಲ, ಕೊಡ್ಬೋದು. ಮತ್ತು ಬೆಂಗಳೂರಲ್ಲಿ ತೇಜಸ್ವಿ ಸೂರ್ಯ, ಮತ್ತು ಹೌದು ಪ್ರಜ್ವಲ್ ರೇವಣ್ಣ, ಈ ಥರ ಯೂತ್ಸ್ಗೆ ಆಪ್ಷನ್ ಕೊಟ್ಟರೆ ಚೆನ್ನಾಗಿರುತ್ತೆ ಸರ್. ಯಾರೋ ವಯಸ್ಸಾದವ್ರನ್ನ ಕರ್ಕೊಂಡ್ಬಂದ್ಬಿಟ್ಟು ರಾಜಕೀಯ ಮಾಡೋ ಅಂತಾರೆ, ಬರೀ ದುಡ್ಡು ಮಾಡ್ಕೊಂಡು ಹೋಗಿರ್ತಾರೆ ಅಷ್ಟೇ. ಸಾವಿರಾರು ಕೋಟಿ ಆಸ್ತಿ ಮಾಡ್ತಾ ಇದ್ದಾರೆ ಹೊರತು 1,000 ಕೋಟಿ ಯಾರಿಗೂ ತೀರಿಸ್ತಾ ಇಲ್ಲ. ಬೆಸ್ಟ್ ಯೂತ್ಸ್ ಕೊಟ್ಟರೆ, ಯೂತ್ಸ್ ಅವ್ರು ಬಂದರೆ ನಮ್ಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಈಗ ಪ್ರಧಾನಿ ಆಗಿರ್ಬೋದು, ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆ ಒಳ್ಳೇದು ಯಾರಿಗೂ ಕಾಣ್ತಾ ಇಲ್ಲ. ಯಾರು ಬಂದರೂ ಓಕೆನೆ. ನಮ್ಮ ಕಡೆ ಎಲ್ಲ ಯೂತ್ಸ್ ಬಂದರೆ ಚೆನ್ನಾಗಿರುತ್ತೆ. ನಾನು ಬಂದು ಚಾಮರಾಜನಗರ, ನಮ್ಮಲ್ಲಿ ಸುನಿಲ್ ಬೋಸ್ ಅಂತ ನಿಂತಿದ್ದಾರೆ. BJPಯಿಂದ ಯಾರು ನಿಂತಿದ್ದಾರೆ ಅಂತ ಇಲ್ಲಿವರೆಗೂ ಗೊತ್ತಿಲ್ಲ. ಅವ್ರ ಹೆಸರು ನಾನು ಮೊನ್ನೆ ಹೋದ ಯಾರೋ ಹೆಸರು ಕೇಳಿ ನನಗೆ ಗೊತ್ತಿಲ್ಲ. ಬಟ್
ಬಟ್ ರಾಮ ಮಂದಿರ ಕಟ್ಸಿದ್ದು ಯಾವುದೇ ರಾಜಕೀಯದಿಂದನಲ್ಲ, ನಾರ್ಮಲಿ ನಮ್ಮಂತರನೇ ಹಿಂದೂ ಇದರಿಂದ ದುಡ್ಡು ತೆಗೆದು ರಾಮ ಮಂದಿರ ಕಟ್ಟಿದ್ದಾರೆ. ಯೂತ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಸರ್, ಬೆಸ್ಟ್ ಅದು. ಒಟ್ಟಾರೆಯಾಗಿ ನೀವು ಯಾವುದೇ ಪಕ್ಷದವ್ರು ಬರಲಿ, ಯೂತ್ಸ್ ಬರಲಿ ಸಾಕು ಅಂತೀರಾ? ಗೊತ್ತಿರೋರು, ಒಬ್ಬ ಎಲಿಜಿಬಲ್ ಆಗಿ ಒಬ್ಬ ಎಜುಕೇಶನ್ ಪರ್ಸನ್ ಆಗಿರೋನು ಯೂತ್ಸ್ ಇದ್ರೆ ನಮಗೂ ಒಳ್ಳೇದು, ನಿಮಗೂ ಒಳ್ಳೇದು, ಅಷ್ಟೇ ನಾ ಹೇಳೋದು. ಅದ್ಭುತವಾಗಿ ಮಾತಾಡಿದ್ರಿ ಸರ್. ನಿಮ್ಮಂತವ್ರೆ ಇರಬೇಕು. ವೋಟ್ ಮಾಡಿ 26ಕ್ಕೆ. ಮಿಸ್ ಮಾಡದೆ. ಹೌದು, ಕೊನೆದಾಗ ಒಂದು ಕೇಳಬೇಕು ಅನ್ಕೊಂಡೆ. ಈಗ ದುಡ್ಡು ಇಸ್ಕೊಂಡು ವೋಟ್ ಮಾಡ್ತಾರಲ್ಲ ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ಮಕ್ಳು ಕಕ್ಕ ತಿನ್ನೋದು ಒಂದೇ, ದುಡ್ಡು ಇಸ್ಕೊಂಡು ವೋಟ್ ಮಾಡೋದು ಒಂದೇ ಸರ್, ಅಷ್ಟೇ. ಯಾವುದೇ ಕಾರಣಕ್ಕೆ ಯಾರ ಹತ್ರ ದುಡ್ಡು ಇಸ್ಕೊಂಡಾಗ್ಲಿ ಅಥವಾ ನಾನೇ ಅಲ್ಲ, ನಮ್ಮ ತಂದೆ ಟೈಮಿಂದನೂ ನಮ್ಮ ಅಪ್ಪನ ಇವತ್ತು ಕೇಳ್ಕೊಡಿರೋದು ಒಂದೇ, ನೀನು ದುಡ್ಡು ಇಸ್ಕೊಳ್ಳೋದು ಒಂದೇ, ಇನ್ನೊಬ್ರ ಹತ್ರ ಕಕ್ಕ ತಿನ್ನೋದು ಒಂದೇ ಅಂತ. ಆ ಥರದ್ದು ಯಾವುದೂ ಇಲ್ಲಿವರೆಗೂ ಮಾಡಿಲ್ಲ. ಮಾಡ್ತಾ ಇರ್ಬೋದು, ಹೊರಗಡೆ ನಡೀತಾನೂ ಇದೆ. ಬಟ್ ನಮ್ಮ ಹತ್ರ ನಮ್ಮ ಮುಖ ನೋಡೋರು ಸಾಕು, ನಮ್ಮ ಜೊತೆಲಿ ಬಂದರೂ ಸರಿನೇ, ನಮ್ಗೆ ಆ ಥರದಕ್ಕೂ ಅದಕ್ಕೂ ತುಂಬಾ ದೂರ ಇರುತ್ತೆ. ಹೇಳಿದ್ನಲ್ಲ ಸರ್, ಕಕ್ಕ ತಿನ್ನೋದು ಒಂದೇ, ದುಡ್ಡು ಇಸ್ಕೊಂಡು ವೋಟ್ ಮಾಡೋದು ಒಂದೇ. ಥ್ಯಾಂಕ್ ಯು ಸರ್. 26ಕ್ಕೆ ವೋಟ್ ಮಾಡಿ, ಮರಿಬೇಡಿ. ಈಗ ನೀವು ನೋಡ್ದಂಗೆ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ನಾವು ಮತ್ತೆ ನಮ್ಮ ಟೀಮ್ ಆಗಮಿಸಿದ್ವಿ. ಇಲ್ಲಿ ಸಾಕಷ್ಟು ಜನ ಮಾತಾಡ್ಸಿದ್ವಿ. ಅವರು ಎಲೆಕ್ಷನ್ನಲ್ಲಿ ಯಾರಿಗೆ ವೋಟ್ ಮಾಡ್ತಾರೆ ಅಂತ ಸಾಕಷ್ಟು ಜನ ಮೋದಿ ಅವ್ರಿಗೆ ಅವ್ರ ಒಲವನ್ನು ತೋರಿಸಿದ್ರು, ಹಾಗೆ ಕಾಂಗ್ರೆಸ್ಗೆ ಕೂಡ ಒಲವನ್ನು ತೋರಿಸಿದ್ರು. ಇದೇ ರೀತಿಯಾಗಿ ಮತ್ತೆ ಬೇರೆ ಒಂದು ಕ್ಷೇತ್ರಕ್ಕೆ ಹೋಗಿ ನಾವು ಇನ್ನೂ ಅಷ್ಟು ಸರ್ವೆ ಮಾಡಿ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್.